गुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्बविपरीतमतिप्रभूतान् वा यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु। बुद्धिर्बलं यशोधैर्यं निर्भयत्वं मरोगताम् अजाड्यं वाक्पटुत्वं च हनुमत्स्मरणाद् भवेत्। शिव शिवेति 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 वै भव भवेति 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 वा मृडमृडेति मृडेति मृडेति वै भजति यः सततं प्रणताम्यात्। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। ब्रह्मान्तागुरवः साक्षादिष्टं दैवं जयः पतिः आचार्या श्रीमदाचार्याः सन्तु मे जन्म जन्मनि। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूया तस्मदिष्टार्थसिद्धये। तपोविद्याविरक्त्यादि सद्गुणो गाकरानहं वादिराजगुरून् वन्दे हयग्रीवदयाश्रयान्। भक्तानां मानसाम्भोजा भानवे कामधेनवे नमतां कल्पतरवे जयीन्द्रगुरवे नमः। दुर्वादिग्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। सत्याविघ्नकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौन्यायसुधारदान्। यैरहं सुखवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु अशेषसन्मङ्गलानि भवन्तु। हरिः ಓಂ। ಹರಿವಂಶ ಮಹಾಪುರಾಣದಲ್ಲಿ ನಿನ್ನೆಯ ದಿನ ಯಾವ ಸ್ವಯಂಭೂ ಮನುವಿನ ವಂಶಾವಳಿಯನ್ನು, ಋತುಚಕ್ರವರ್ತಿಯ ಚರಿತ್ರೆಯನ್ನು, ದಕ್ಷ ಪ್ರಜಾಪತಿಯ ಚರಿತ್ರೆಯನ್ನೆಲ್ಲ ಅನೇಕ ವಿಷಯಗಳನ್ನು ಚಿಂತನೆಯನ್ನು ಮಾಡಿದ್ದೇವೆ. ಯಾವ ಸ್ವಯಂಭೂ ಮನುವಿನಿಗೆ ವೀರ ಅಂತ ಹೇಳಿ ಮಗ, ಅದೇನೇ ನಾವು ಭಾಗವತದಲ್ಲಿ ಕೇಳುವಾಗ ಸ್ವಯಂಭೂವಿನ ಮಗ ಯಾವ ಪ್ರಿಯವ್ರತ ಉತ್ಥಾನಪಾದ ಎಂಬುದಾಗಿ ಬರ್ತದೆ. ಆದರೆ ಹರಿವಂಶದಲ್ಲಿ ಸ್ವಯಂಭೂ ಮನುವಿನ ಮಗ ಯಾವ ವೀರ, ನಂತರದಲ್ಲಿ ಆ ವೀರನ ಮಗ ಪ್ರಿಯವ್ರತ ಉತ್ಥಾನಪಾದ ಎಂಬುದಾಗಿ ನಾವು ಕೇಳ್ತೇವೆ. ಹೀಗೆ ಯಾಕೆ ಈ ರೀತಿಯಾದಂತಹ ವ್ಯತ್ಯಾಸಗಳು ಅಂತಂದರೆ ಕಲ್ಪಭೇದದಿಂದಾಗಿ ಈ ರೀತಿಯಾದಂತಹ ವ್ಯತ್ಯಾಸಗಳು. ಒಂದು ಕಲ್ಪದಲ್ಲಿ ಆ ರೀತಿಯಾಗಿ ನಡೆದಿದ್ದರೆ ಮತ್ತೊಂದು ಕಲ್ಪದಲ್ಲಿ ಆ ವೀರನ ಮಗನಾಗಿ ಇವರು ಹುಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಈ ರೀತಿಯಾಗಿ ಅನೇಕ ರೀತಿಯಾದಂಥ ವ್ಯತ್ಯಾಸಗಳು ಕೂಡ ಇದರಲ್ಲಿ ಕಾಣುತ್ತದೆ. ಹಾಗೆಯೇ ನಿನ್ನೆಯ ದಿನ ನಾವು ಆ ಧ್ರುವನ ಚರಿತ್ರೆಯನ್ನು ಕೇಳಿದ್ವಿ. ಈ ಪ್ರಿಯವ್ರತನ ಆ ವೀರನ ಮಗ ಪ್ರಿಯವ್ರತ ಉತ್ಥಾನಪಾದ ಎಂಬುದಾಗಿ. ಆ ಉತ್ಥಾನಪಾದ ತಾನು ಅವನನ್ನು ಅತ್ರಿ ಋಷಿಗಳು ದತ್ತುಪುತ್ರನಾಗಿ ಸ್ವೀಕಾರವನ್ನು ಮಾಡ್ತಾರೆ. ಅತ್ರಿ ಋಷಿಗಳು ಅದನ್ನು ಹೇಳ್ತಾರೆ, ಉತ್ಥಾನಪಾದಂ ಜಗ್ರಾಹ ಪುತ್ರಂ ಅತ್ರಿ ಪ್ರಜಾಪತಿ. ಉತ್ಥಾನಪಾದವನ್ನು ಅತ್ರಿ ಋಷಿಗಳು ದತ್ತು ಮಗನನ್ನಾಗಿ ಸ್ವೀಕಾರವನ್ನು ಮಾಡ್ತಾರೆ. ನಂತರ ಧರ್ಮ ಅಂತೇಳಿ ಪ್ರಜಾಪತಿ, ಅವನು ಅಶ್ವಮೇಧ ಯಾಗವನ್ನೇ ಮಾಡಿದಂತಹ ವ್ಯಕ್ತಿ. ಅವನಿಗೆ ಸೂಂದೃತ ಅಂತೇಳಿ ಮಗಳಿರ್ತಾಳೆ. ಆ ಸೂಂದೃತ ಮತ್ತು ಉತ್ಥಾನಪಾದನ ಇಬ್ಬರಿಗೂ ಕೂಡ ಮದುವೆ ಆಗ್ತಾರೆ. ಆ ಉತ್ಥಾನಪಾದ ಸೂಂದೃತಾದ ಮಗನೇ ಧ್ರುವ, ಕೀರ್ತಿಮಾನ್, ಶಿವ, ಶಾಂತ, ಅಯಸ್ಪತಿ ಎಂಬುದಾಗಿ 5 ಜನ ಮಕ್ಕಳಾಗ್ತಾರೆ. ಇಲ್ಲಿಯೂ ಕೂಡ ನಾವು ವ್ಯತ್ಯಾಸವನ್ನು ಕಾಣಬಹುದು. ಅಲ್ಲಿ ಆ ಯಾವ ಸುನೀತಿ, ಸುರುಚಿ ಅಂದರೆ ಇಬ್ಬರು ಹೆಂಡತಿಯರು. ಅದರಲ್ಲಿ ಸುನೀತಿಯ ಮಗ
ಯಾವ ಧ್ರುವ ಮಹಾರಾಜ ಅಂತ ಹೇಳಿ ನಾವು ಕಥೆಯಲ್ಲಿ ಕೇಳ್ತೀವಿ ಭಾಗವತದಲ್ಲಿ. ಇಲ್ಲಿ ಆ ಸೂಂದ್ರುತ ಅಂತ ಹೇಳಿ ಬರ್ತಾರೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಆ ಸೂಂದ್ರುತ ಎಂಬುದು ಸುನೀತಿಯ ನಾಮಾಂತರ ಅಂತ ಒಂದು ಕಡೆ ಬಂದಿದೆ, ಮತ್ತೊಂದು ಕಡೆ ಪಾಠಾಂತರ ಎಂಬುದು ಕಲ್ಪಾಂತರ ಭೇದದಿಂದಾಗಿ ಈ ರೀತಿಯ ವ್ಯತ್ಯಾಸ ಇದೆ ಎಂಬುದಾಗಿ ನಾವು ತಿಳಿಬೇಕು. ಎಲ್ಲೇ ಈ ರೀತಿಯಾದದ್ದು ಬಂದರೂ ಕೂಡ ಅದು ಕಲ್ಪಾಂತರ ಭೇದ ಎಂಬುದಾಗಿ ನಾವು ಅದನ್ನು ಚಿಂತನೆ ಮಾಡಬೇಕು. ಆ ಕ್ರಮದಲ್ಲಿ ಆ ಧ್ರುವರಾಜ ತಾನು ವಿಶೇಷವಾಗಿ ವರ್ಷಸಹಸ್ರಾಣಿ ತ್ರೀಣಿ ದಿವ್ಯಾನಿ ಭಾರತ 3 ದಿವ್ಯ ವರ್ಷಗಳು, 3000 ದಿವ್ಯ ವರ್ಷಗಳ ಪರ್ಯಂತರವಾಗಿ ತಾನು ವಿಶೇಷವಾಗಿ ತಪಸ್ಸನ್ನು ಮಾಡಿದಂಥ ಮಹಾ ವ್ಯಕ್ತಿ. ನಂತರ ಶುಕ್ರಾಚಾರ್ಯರು ಕೂಡ ಇವರನ್ನು ವಿಶೇಷವಾಗಿ ಪ್ರಶಂಸೆಯನ್ನು ಮಾಡಿದ್ದಾರೆ. ಅಂತಹ ಅವನ ದೂರ ವಂಶಾವಳಿಯನ್ನು ತಿಳಿಸಿ ಶ್ಲಿಷ್ಟಿ ಭವ್ಯ ಅಂತ ಇಬ್ಬರು ಮಕ್ಕಳಾಗ್ತಾರೆ. ಹೀಗೆ ಅವರ ವಂಶದಲ್ಲಿ ಆ ಋಕುವಿನ ಪತ್ನಿಯಾದ ಬೃಹತಿಯಲ್ಲಿ ಚಾಕ್ಷುಷ ಎಂಬುದು ಹುಡುಕ್ತಾನೆ. ಅವನೇ ಚಾಕ್ಷುಷ ಮನ್ವಂತರ ಎಂಬುದಾಗಿ ತಿಳಿಸಿ ಅವನ ವಂಶದಲ್ಲಿಯೇ ಮುಂದೆ ಆ ಚಾಕ್ಷುಷ ಮನ್ವಂತ ಅವನ ವಂಶದಲ್ಲಿ ಪುಷ್ಕರಣಿ ಅಂತ ಮನು ಎಂಬುವನು ಮಗವಾಗಿ ಹುಡುಕ್ತಾನೆ. ಹೀಗೇನೆ ಆ ಅಗ್ನಿಷ್ಟೋಮ ಸುದ್ಯುಮ್ನ ಅಭಿಮನ್ಯು ಆ ಸತ್ಯವಾನ್ ಪೂರು ಶತದ್ಯುಮ್ನ ತಪಸ್ವಿ ಸತ್ಯವಾನ್ ಶುಚಿ ಅಂತ ಹೇಳಿ 10 ಜನ ಮಕ್ಕಳು ಇವನಿಗೆ ನಡ್ವಳ ಎಂಬುವಳ ಸ್ತ್ರೀಯಲ್ಲಿ ಮನುವಿಗೆ ಆಗ್ತಾರೆ ಎಂಬುದಾಗಿ ವೈರಾಜ ಪ್ರಜಾಪತಿಯ ಮಗಳು ನಡ್ವಳ ಅಂತ ಹೇಳಿ ಆ ಮನುವಿಗೆ ಇಷ್ಟು ಜನ ಮಕ್ಕಳಾಗ್ತಾರೆ ಎಂಬುದಾಗಿ ತಿಳಿಸ್ಕೊಟ್ರು. ಹಾಗೇನೆ ಆ ಊರುವಿಗೆ ಅಗ್ನಿಪುತ್ರಿಯಾದಂತಹ ಪುತ್ರಿಯಲ್ಲಿ ಅಂಗರಾಜ ಹುಡ್ತಾನೆ. ನೇರವಾಗಿ ನಾವು ಅಂಗರಾಜನ ಚರಿತ್ರೆ ವೇನನ ಚರಿತ್ರೆಯನ್ನು ಕೇಳ್ತೀವಿ. ಇಷ್ಟೆಲ್ಲ ಮಕ್ಕಳಾದ ನಂತರ ಅಲ್ಲಿ ಊರುವಿಗೆ ಅಗ್ನಿಪುತ್ರಿಯಲ್ಲಿ ಅಗ್ನಿಯನ್ನು ಕೇಳ್ತೀವೋ ಅಗ್ನಿದೇವನ ಮಗಳು ಯಾವ ಇವಳು ಅಗ್ನಿಪುತ್ರಿಯಲ್ಲಿ ಯಾವ ಅಂಗರಾಜ ಎಂಬುದು ಹುಡ್ತಾನೆ. ಅಂಗರಾಜ ಸುಮನ ಖ್ಯಾತಿ ಕ್ರತು ಅಂಗಿರ ಗಯ ಅಂತ ಹೇಳಿ ಆ ಶ್ರೇಷ್ಠರಾದಂಥ ಕಾಂತಿಯುಕ್ತರಾದಂಥ ಮಕ್ಕಳು 6 ಜನ ಇವರಾಗ್ತಾರೆ. ಆದರೆ ಈ ಅಂಗನಿಗೆ ಏನು ವಿಶೇಷ ಏನು ಅಂತಂದರೆ ಸಂತಾನವಾಗಿರುವುದಿಲ್ಲ. ಸಂತಾನ ಆದರೆ ಮಹಾಧರ್ಮಿಷ್ಠನಾದಂತಹ ರಾಜ. ಸಂತಾನ ಆಗದೇ ಇರೋದರಿಂದಾಗಿ ಅವನು ಬಹಳ ದುಃಖ ಪಟ್ಟಿರ್ತಾನೆ. ಯಾಕೆ ಅಂತಂದರೆ ಯಾವ ದೇವತೆಗಳು ಆಹುತಿಯನ್ನು ಸ್ವೀಕರಿಸ್ತಾ ಇರೋದಿಲ್ಲ. ಆದ್ದರಿಂದಾಗಿ ನೀನು ಪುತ್ರಿಕಾಮೇಷ್ಟಿ ಯಾಗವನ್ನು ಮಾಡಿ ಸಂತಾನವನ್ನು ಪಡಿ, ನಂತರದಲ್ಲಿ ನಾವು ನಿಮಗೆ ನೀವು ಕೊಟ್ಟಂಥ ಆಹುತಿಯನ್ನು ಸ್ವೀಕರಿಸ್ತೇವೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಇವನು ಪೂರ್ವ ಕರ್ಮಾನುಸಾರವಾಗಿ ಅವರು ಸ್ವೀಕರಿಸಲಿಲ್ಲ ಹೊರತು ಸಂತಾನವಾಗಿಲ್ಲ ಅಂತಂದರೆ ಅವರ ಆಹುತಿಯನ್ನು ಸ್ವೀಕರಿಸುವುದೇ ರೀತಿಯಾಗಿ ಯಾವ ನಿಯಮವೂ ಕೂಡ ಇಲ್ಲ. ಅವರ ಪೂರ್ವಾನುಸಾರವಾಗಿ ಕರ್ಮಾನುಸಾರವಾಗಿ ನಡೆದಿರುತ್ತದೆ. ಅವನು ಪಟಾಂತರದಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸುವಾಗ ಸ್ತ್ರೀ ಹತ್ಯೆ ಬಾಲಹತ್ಯೆಯನ್ನು ಅವನು ಮಾಡಿದ್ದ, ಶಿಶು ಹತ್ಯೆಯನ್ನು ಮಾಡಿದ್ದರ ಪ್ರಭಾವವಾಗಿ ಅವನಿಗೆ ಸಂತಾನವೂ ಆಗಿರಲಿಲ್ಲ, ದೇವತೆಗಳು ಕೂಡ ಸ್ವೀಕರಿಸಲಿಲ್ಲ ಎಂಬುದಾಗಿ ಅದಕ್ಕೆ ಹೇಳ್ತಾರೆ. ನಂತರದಲ್ಲಿ ಅವನು ಪುತ್ರಿಕಾಮೇಷ್ಟಿ ಯಾಗವನ್ನೆಲ್ಲವನ್ನು ಕೂಡ ಮಾಡಿ ಅವನ ವಿಧಿಯಲ್ಲಿ ಇರಲಿಲ್ಲ, ಆದರೂ ಕೂಡ ಎಲ್ಲ ಋಷಿಗಳ ಶಕ್ತಿಯ ಪ್ರಭಾವದಿಂದಾಗಿ ಮಗು ಹುಟ್ಟುತ್ತಾನೆ. ಅದರಿಂದಾಗಿ ಅವನು ಮಹಾದುಷ್ಟನಾದಂಥ ವೇದ, ಅವನು ಮಹಾದುಷ್ಟನಾಗಿ ದುಷ್ಟಕೃತ್ಯಗಳನ್ನೇ ಮಾಡ್ತಾ ಜೀವನವನ್ನು ಮಾಡ್ತಾ ಇರ್ತಾನೆ. ಅವನನ್ನು ಕೊನೆಯಲ್ಲಿ ಹುಂಕಾರವನ್ನು ಮಾಡ್ತಾ ಚರಿತ್ರೆಯೆಲ್ಲ ಹೇಗೆ ಅವನು ಏನು ಮಾಡ್ತಿದ್ದೆಲ್ಲದನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸ್ತಾರೆ. ಇಲ್ಲಿ ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥೆಯಂತಿ ಮನೀಷಿಣ ಅಂತ ಹೇಳಿದಂತೆ ಸಂಕ್ಷೇಪವಾಗಿ ಮೊದಲಿಗೆ ಹೇಳಿ ಅದನ್ನು ಇನ್ನೂ ಅಪೇಕ್ಷೆ ಬೇಕಂದರೆ ವಿಸ್ತಾರವಾಗಿ ಅದನ್ನು ಹೇಳುವಂತಹ ಕ್ರಮ. ಯಾಕೆಂದರೆ ಅನೇಕ ವಿಷಯಗಳನ್ನು ಎಲ್ಲ ಹೇಳ್ತಾ ಬರ್ತಿರ್ತಾರೆ. ಅವರ ಮಕ್ಕಳು ಇವರು ಅವರ ಪ್ರಧಾನವಾದಂತಹ ಚರಿತ್ರೆ ಒಂದು, ಅದನ್ನು ತಿಳಿಸ್ತಾ ಹೋಗ್ತಾ ಇರ್ತಾರೆ. ಹೀಗೆ ಅದರಲ್ಲಿ ಯಾವುದರಲ್ಲಿ ಅಭಿರುಚಿ ಎಂಬುದಾಗ್ತದೆ ಅವನ ವಿಷಯವನ್ನು ವಿಸ್ತಾರವಾಗಿ ತಿಳಿಸಿ ಅಂತ ಪ್ರಾರ್ಥನೆ ಮಾಡಿದಾಗ ಅವನ ಚರಿತ್ರೆಯನ್ನು ಮತ್ತೆ ವಿಸ್ತಾರವಾಗಿ ಕೇಳಿದ್ದಾರೆ. ಆ ಕ್ರಮದಲ್ಲಿ ಜನಮೇಜಯ ಪ್ರಶ್ನೆ ಮಾಡಿದ ಕ್ರಮದಲ್ಲಿ ವೈಶಂಪಾಯನರೆಲ್ಲವನ್ನು ಕೂಡ ಅನುಗ್ರಹವನ್ನು ಮಾಡ್ತಾ ಹೋಗಿದ್ದಾರೆ. ಹಾಗೆಯೇ ಇವನು ಮಹಾದುಷ್ಟಕೃತ್ಯಗಳನ್ನೆಲ್ಲ ಮಾಡ್ತಾ ಇದ್ದ, ಮಾಡಿದ್ದರ ಪ್ರಭಾವವಾಗಿ ಎಂಬುದಾಗಿ ಕಾರ್ಯವನ್ನು ಮಾಡುವುದರಿಂದಲೇ ಅವನನ್ನು ಸುಟ್ಟು ಹಾಕಿದ್ದಾರೆ ಋಷಿಗಳು. ಯಾಕೆಂದರೆ ದೇಶಕ್ಕೆ ಇವನಿಂದಾಗಿ ಅನೇಕ ರೀತಿಯಾದಂಥ ದುಷ್ಟಕೃತ್ಯಗಳು ಆಗ್ತದೆ, ಇವನಿಂದ ಯಾವ ಉಪಕಾರ ಇಲ್ಲ, ಇಂದು ಅಪಕಾರವೇ ಆಗತ್ತೆ ಅಂತ ಹೇಳಿ ಅವನನ್ನು ಸಂಹಾರವನ್ನು ಮಾಡಿದರು. ಸಂಹಾರವನ್ನು ಮಾಡಿ ದೇಹವನ್ನು ಉಳಿಸಿಕೊಂಡ್ರು. ಆ ದೇಹದಿಂದಾಗಿಯೇ ಆ ದೇಹವನ್ನು ಮಥನವನ್ನು ಮಾಡಿದಾಗ ಮೊದಲಿಗೆ ಕಾಲನ್ನು ತೊಡೆಯನ್ನು ಮಾಡಿದಾಗ ನಿಷಾದ ಅಂತ ಹುಡ್ತಾರೆ. ಅವನನ್ನು ಅವನು ಗಿಡ್ಡಾಗಿರ್ತಾನೆ, ಕಪ್ಪಿಗಿರ್ತಾನೆ, ಯಾವ ಲಕ್ಷಣವೂ ಕೂಡ ಇರೋದಿಲ್ಲ, ರಾಜನ ಲಕ್ಷಣ ಅವನಲ್ಲಿ. ಆಗ ಏನು ಮಾಡಲಿ ಅಂತ ಕೇಳಿದಾಗ ನಿಷೇಧ, ನೀ ಸುಮ್ಮನೆ ಇರು ಅಂತ ಹೇಳ್ತಾರೆ. ಅದರಿಂದಾಗಿ ನಿಷಾದ ಎಂಬುವಂತಹ ಬೇಡರ ಏನು ಜಾತಿಯನ್ನು ಕೇಳ್ತೀವೋ ಅದೇ ಜಾತಿ ಬೆಳೆದುಕೊಂಡು ಹೋಯಿತು ಎಂಬುದಾಗಿ. ಇನ್ನು ಮತ್ತೆ ನಂತರದಲ್ಲಿ ಆ ಬಲಗೈಯನ್ನು ಮಥನವನ್ನು ಮಾಡಿದಾಗ ವಿಶೇಷವಾಗಿ ಆಗ ಪೃಥು ಚಕ್ರವರ್ತಿ ಅವತಾರವನ್ನು ಮಾಡ್ತಾನೆ. ಪೃಥು ಮತ್ತು ಅರ್ಚಿದೇವಿ ಇಬ್ಬರು ಕೂಡ ಅವತಾರವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ಕೊಟ್ರು. ಇನ್ನು ವಿಶೇಷತೆ ಇವನ ಬಗ್ಗೆ ಪೃಥುವಿನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಯಾವ
ಮಾಗಧರು, ಸೂತ ಮಾಗಧರೆಲ್ಲರೂ ಕೂಡ ಹೊಗಳ್ತಾ ಇರ್ತಾರೆ. ಹೊಗಳಪಟ್ಟು ಅಂತ ಕನ್ನಡದಲ್ಲಿ ಕರೀತಾರೆ. ಅವರ ಕಾರ್ಯವೇ ಹೊಗಳೋದು. ಏನು ಹೊಗಳ್ತಾ ಇರ್ತಾರೆ ಅಂತಂದರೆ, ಪೂರ್ವವರು ಯಾರಿರ್ತಾರೋ ರಾಜರ ಮಹಿಮೆಗಳನ್ನು ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಿರ್ತಾರೆ ಅಂತಂದರೆ, ಅಂಥ ವಂಶದಲ್ಲಿ ನೀನು ಹುಟ್ಟಿದ್ದೀಯಾ, ನೀನು ಶ್ರೇಷ್ಠ ಅಂತ ಹೇಳುವುದು ಅಷ್ಟೇ ಅವರ ಉದ್ದೇಶ ಆಗಿರೋದಿಲ್ಲ. ಪ್ರಧಾನ ಉದ್ದೇಶ ಏನು ಅಂತಂದರೆ, ಇಂತಹ ವಂಶದಲ್ಲಿ ಇಂತಹ ಮಹಾಜ್ಞಾನಿಗಳು, ಮಹಾಧರ್ಮಿಷ್ಠರು, ಅಂಥವರ ವಂಶದಲ್ಲಿ ಬಂದಿದ್ದೀಯಾ, ನೀನು ಧರ್ಮಿಷ್ಠನಾಗಿಯೇ ಇರಬೇಕು ಎಂಬುದಾಗಿ ಅದನ್ನು ಅವನಿಗೆ ಎಚ್ಚರಿಕೆ ಕೊಡುವುದೇ ಉದ್ದೇಶದಲ್ಲಿಯೋ ಏನೋ ಎಂಬುವಂತೆ ಅವರ ಎಲ್ಲ ಪೂರ್ವಜರ ಮಹಿಮೆಗಳನ್ನು ಹೇಳಿ, ಅಂತಹ ವಂಶದಲ್ಲಿ ನೀನು ಬಂದಿದ್ದೀಯಾ ಅಂತ ನಿನಗೆ ಶ್ರೇಷ್ಠ ಬಹುಪರಾಕ್ ಎಂಬುದಾಗಿ ಅವನಿಗೆ ಬಹುಪಾರಕ್ಕೆಲ್ಲ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಹೇಳ್ತಾನೆ, ನಾನಿನ್ನು ಈಗ ಹುಟ್ಟಿದ್ದೇನೆ. ಆದರೆ ಅವರು ಹೇಗೆಂದರೆ ಮಹಾಜ್ಞಾನಿಗಳು ಹೇಳಿದ ಪೂರ್ವದಲ್ಲಿ ಕೇಳಿದಂತೆ ಅವನೆಲ್ಲರೂ ಕೂಡ ಜನ್ಮಿ ಆ ಧನಸ್ಸನ್ನ ಕವಚವನ್ನೆಲ್ಲವನ್ನು ಧಾರಣೆ ಮಾಡಿಕೊಂಡೇ ಬಂದಿದ್ದ. ಮತ್ತೆ ಸಣ್ಣ ವಯಸ್ಸಿನಿಂದ ಬಾಲ್ಯಾವಸ್ಥೆಯಲ್ಲೂ ಕೂಡ ಇಲ್ಲೆಲ್ಲ ದೊಡ್ಡವನಾಗಿಯೇ ಬೆಳೆದ. ಹೀಗೇನೆ ಅವನಿಗೆ ಹೊಗಳಪಟ್ಟರೆಲ್ಲ ಹೊಗಳಬೇಕಾದ್ರೆ ಈ ಸೂತ ಮಾಗಧರು ಆಗ ಹೇಳ್ತಾರೆ, ನನ್ನ ಸುಮ್ಮನೆ ಹೊಗಳಬೇಡ್ರಿ, ನನ್ನನ್ನು ಹೊಗಳೋದು ಬಿಟ್ಟು ದೇವರನ್ನ ಸ್ತೋತ್ರವನ್ನು ಮಾಡಿ ಅದರಿಂದ ಪುಣ್ಯ ಬರ್ತದೆ. ನಾನು ಈಗ ಹುಟ್ಟಿದ್ದೇನೆ, ಸುಮ್ಮನೆ ನನ್ನ ಬಗ್ಗೆ ನೀವು ಹೊಗಳ್ತಾ ಇದ್ದರೆ ಏನೂ ಅದರೇನು ಪ್ರಯೋಜನ ಇಲ್ಲ, ದೇವರನ್ನ ಸ್ತೋತ್ರವನ್ನು ಮಾಡಿ. ಆದರೆ ನಾವು ನೋಡಿ, ಯಾರಾದರೂ ನಮಗೆ ಹೊಗಳ್ತಾ ಇದ್ದರೆ ಭಾರಿ ಹೊಗಳ್ತಾ ಇದ್ದೀರಿ ಅಂತ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀವಿ. ಅಂತಹದರಲ್ಲಿ ಹೊಗಳೋದೇ ಬೇಡ ಎಂಬುದಾಗಿ ಹೇಳಿದಂತಹ ವ್ಯಕ್ತಿ ಯಾವ ಪೃಥು ಚಕ್ರವರ್ತಿ. ಹೀಗೇನೆ ಆ ಪೃಥುವಿನ ವಂಶದಲ್ಲಿ ಆ ಪೃಥು ತಾನು ಅರ್ಚಿಯನ್ನು ಮದುವೆ ಆಗ್ತಾನೆ. ಅಂತರ್ಧಾನ ಪಾಲಿತ ಅಂತ ಇಬ್ಬರು ಮಕ್ಕಳ ಪಾಲಿತಾಗೆ ಸಾದಿ ಅಂತರ್ಧಾನ ಈ ಶಿಖಂಡಿಯಲ್ಲಿ ಹವಿರ್ಧಾನ ಅಂತ ಮಕ್ಕಳಾಗ್ತಾನೆ. ಹವಿರ್ಧಾನನು ಅಗ್ನಿಕುಲ ಕನ್ಯಾರ ಭಿಷಾಣ ಎಂಬುವವರನ್ನು ಮದುವೆ ಆಗ್ತಾನೆ. ಅವರಲ್ಲಿ ಹುಟ್ಟಿದವರು 6 ಜನ. ಪ್ರಾಚೀನ ಬರಹಿ, ಶುಕ್ಲ, ಗಯ, ಕೃಷ್ಣ, ವ್ರಜ, ಅಜಿನ ಎಂಬುದು 6 ಜನ ಮಕ್ಕಳಾಗ್ತಾರೆ. ಈ ಪ್ರಾಚೀನ ಬರಿಯ ಚರಿತ್ರೆಯನ್ನೇ ದಿನ ನಾವು ತಿಳ್ಕೊಂಡ್ವಿ. ಪೂರ್ವಕ್ಕೆ ಯಜ್ಞವನ್ನು ಬಹಳವಾಗಿ ಮಾಡ್ತಾ ಇದ್ದದ್ರಿಂದಾಗಿ, ಪೂರ್ವಕ್ಕೆ ದರ್ಭೆಯನ್ನು ಆಸಿ ಅನೇಕ ಯಜ್ಞಗಳನ್ನು ಮಾಡಿದ್ದರಿಂದಾಗಿ ಇವನಿಗೆ ಪ್ರಾಚೀನ ಬರಿ ಎಂಬುದಾಗಿ ಹೆಸರು ಬಂತು. ಅವನ ಮಕ್ಕಳು ಅವರು ಪ್ರಾಚೇತಸರು ಎಂಬುದಾಗಿ 10 ಜನ ಮಕ್ಕಳು. ಆ 10 ಜನರು ಕೂಡ ಸುವರ್ಣ ಎಂಬುವಳನ್ನು ಮದುವೆ ಆಗ್ತಾನೆ ಇವನು, ಪ್ರಾಚೀನ ಬರಿ. ಅವರಲ್ಲಿ ಹುಟ್ಟಿದವರು 10 ಜನ ಮಕ್ಕಳು. ಅವರೆಲ್ಲರೂ ಕೂಡ ಅತ್ಯಂತ ಯೋಗ್ಯರಾದಂಥವರು, ಬಿಲ್ಲು ವಿದ್ಯೆ ಎಲ್ಲವನ್ನು ಕೂಡ ತಿಳಿದಂತಹ ಮಹಾಜ್ಞಾನಿಗಳು. ಅವರಿಗೆ ನೀವು ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ನೋಡ್ತಾರೆ, ಏನು ಪ್ರಜೆಗಳನ್ನು ಸೃಷ್ಟಿಯಾಗಬೇಕಾಗಿದೆ ಎಂಬ ಪ್ರಧಾನ ಉದ್ದೇಶದಲ್ಲಿ ಅವರು 10,000 ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂದರೆ ಸಮುದ್ರ ಸಲಿಲೇಶಯಾಹ ಅಂತ ಹೇಳಿ, ಎಲ್ಲೋ ಮನೆಯಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡುವುದಕ್ಕೆ ಕಾಲು ನೋವು ಬಂತು, ಕೈ ನೋವು ಬಂತು, ಸಾಕಾಯ್ತಪ್ಪ ಇಷ್ಟೋ ತನಕ ಮಾಡಿದ್ದೇವೆ ಅನ್ಕೊಂತೀವಿ. ಸಮುದ್ರದ ಸಮುದ್ರದ ಒಳಗಡೆ ಇದ್ದು ಅವರು ತಪಸ್ಸನ್ನು ಮಾಡಿದ್ದಾರಂತೆ. ಎಂತಹ ಸಾಮರ್ಥ್ಯ! ಒಂದಿನ ಅಲ್ಲ, 2 ದಿನ ಅಲ್ಲ, ಒಂದು ಕ್ಷಣ ನೀರಲ್ಲಿ ಮುಳುಗೆದ್ದೇಳೋದಕ್ಕೆ ಒದ್ದಾಡ್ತೀವಿ ನಾವು. ಅಂತಹ 10,000 ವರ್ಷಗಳ ಪರ್ಯಂತರವಾಗಿ ನೀರಿನಲ್ಲಿ ಆ ಉಪ್ಪು ಸಮುದ್ರದಲ್ಲಿಯೇ ಮುಳುಗಿ ತಾನು ತಪಸ್ಸನ್ನು ಮಾಡಿದ್ದಾನೆ. ನಂತರದಲ್ಲಿ ಅವರು ವಿಶೇಷವಾಗಿ ಆ ಭಗವಂತನನ್ನು ಸ್ತೋತ್ರವನ್ನು ಮಾಡಿ ಹೊರಗೆ ಬಂದಾಗ ಎಲ್ಲ ಕಡೆಯೂ ಕೂಡ ಗಿಡ ಮರಗಳೆಲ್ಲವೂ ಕೂಡ ಬೆಳೆದಿತ್ತು. ಆಗ ಅದನ್ನು ನಾಶ ಮಾಡಬೇಕು ಅಂತ ಹೇಳಿ ತಮ್ಮ ದೇಹದಿಂದಾಗಿ ಗಾಳಿಯನ್ನು ಅಗ್ನಿಯನ್ನು ಬಿಟ್ಟರೆ ಎಲ್ಲವೂ ನಾಶವಾಗ್ತೀರಿ. ಆಗ ಚಂದ್ರ ಬಂದು ತಡೀತಾನೆ, ನಿಮಗೆ ನಗರಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟನ್ನು ನಾಶ ಮಾಡಿಕೊಂಡಿದ್ದೀರಾ, ಬಹಳ ಸಂತೋಷ, ಇನ್ನು ನಾಶ ಮಾಡುವುದು ಬೇಡ, ಉಳಿದದ್ದನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿ ಕಂಡು ಋಷಿಗಳ ಮತ್ತು ಬ್ರಹ್ಮರೋಚಳ ಮಗು ಹುಟ್ಟಿದಂತಹ ಮಗು ಯಾವ ಮಾರಿಷಾ ಎಂಬುವಳನ್ನು ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವಳು ಮಗುವನ್ನು ಬಿಟ್ಟು ಹೋಗ್ಬಿಡ್ತಾಳೆ ವೈರಾಗ್ಯದಿಂದಾಗಿ. ಬ್ರಹ್ಮಲೋಚನೂ ಬಿಡ್ತಾರೆ, ಗಂಡು ಋಷಿಗಳು ಕೂಡ ಬಿಟ್ಟು ಹೋಗ್ಬಿಡ್ತಾರೆ. ಅನೇಕ ವರ್ಷಗಳ ಪರ್ಯಂತ ಭೋಗ ಮಾಡಿದ್ದಕ್ಕೋಸ್ಕರವಾಗಿ ಬಿಟ್ಟು ಹೋದಾಗ ಅದನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ವನಸ್ಪತಿ ದೇವತೆಗಳು ರಕ್ಷಣೆಯನ್ನು ಮಾಡ್ತಾರೆ. ಆದರೆ ಮಗು ಅಳುವುದಕ್ಕೆ ಪ್ರಾರಂಭ ಮಾಡುತ್ತೆ. ಅಳಬೇಕಾದ್ರೆ ಹಾಲು ಕೊಡಬೇಕಲ್ಲ, ಹಾಲು ಹೇಗೆ ಅಂತ ಅಂದಾಗ ಹಿಂದೆ ನಾವು ಮಾಂಧಾತನ ಚರಿತ್ರೆಯಲ್ಲಿ ಕೇಳಿದ ಹೆಬ್ಬೆಟ್ಟಿನಿಂದಾಗಿ ಇಂದ್ರದ ಹಾಲನ್ನು ಕುಡಿಸಿದ್ದ. ಹಾಗೆಯೇ ತಮ್ಮ ತೋರುಬೆರಳು ತರ್ಜನಿ ಬೆರಳಿನಿಂದಾಗಿ ಚಂದ್ರ ಈಗ ಮಗುವಿಗೆ ಹಾಲನ್ನು ಕುಡಿಸ್ತಾನೆ. ಅಳಬೇಡ ಮಾರಿಷ, ನಿನ್ನನ್ನು ಸಾಯುವುದಕ್ಕೆ ಬಿಡೋದಿಲ್ಲ, ಕಷ್ಟಪಡುವುದಕ್ಕೆ ಬಿಡೋದಿಲ್ಲ. ರಿಷ ಅಂದರೆ ಕಷ್ಟಪಡೋದು, ದುಃಖ ಪಡುವುದು. ಮಾರಿಷ, ನಿನಗೆ ಕಷ್ಟ ಕೊಡುವುದನ್ನು ಬಿಡೋದಿಲ್ಲ, ನಿನಗೆ ಸುಖವಾಗಿ ಹಾಲನ್ನು ಕೊಡ್ತೇನೆ ಅಂತ ಹೇಳಿ ಹಾಲನ್ನು ಕೊಡಿಸ್ತಾನೆ. ನೋಡಿ ಕ್ಷೀರಾಭಿಮಾನಿ ನಾವು ಚಂದ್ರನ ವಿಶೇಷತೆ ಹೇಳುವ ಅಕ್ಕಿ ಹಾಲು ಜ್ಯೋತಿಷ್ಯದಲ್ಲಿ ಬರುತ್ತದೆ. ಆ ಚಂದ್ರನ ತೃಪ್ತಿಗೋಸ್ಕರವಾಗಿ ಹಾಲನ್ನು ಕೊಡುವುದಕ್ಕೆ ಮತ್ತು ಅಕ್ಕಿಯನ್ನು ದಾನ ಕೊಡುವುದಕ್ಕೆ ಹೇಳ್ತಾರೆ, ಚಂದ್ರದೋಷ ಪರಿಹಾರಕ್ಕೋಸ್ಕರವಾಗಿ. ಹಾಗೆ ಅಂತಹ ಆ ಕ್ಷೀರಾಭಿಮಾನಿ ದೇವತೆಯೂ ಕೂಡ ಹೌದು. ಹಾಗೇನೆ ಇನ್ನು ನಾವು ಚಂದ್ರ ಅರ್ಘ್ಯ ಕೃಷ್ಣಾಷ್ಟಮಿ ದಿನದಲ್ಲಿ ಹಾಲಿನಿಂದಾಗಿ ಅರ್ಘ್ಯ ಕೊಡುವಂತಹ ಸಂಪ್ರದಾಯ ಕೂಡ ಇದೆ ಚಂದ್ರನಿಗೆ. ಆ ಕ್ರಮದಲ್ಲಿ ತಾನು ಸ್ವಯಂ ತನ್ನ ತೋರುಬೆರಳಿಂದ ಮಗುವಿಗೆ ಆಯಾ ಮಾರಿಷಾಳಿಗೆ ಹಾಲನ್ನು ಕೊಡಿಸಿದ್ದಾನೆ, ಮೃತವನ್ನೇ ಪಾನ ಮಾಡಿದಂತೆ. ಯಾಕೆಂದರೆ ಚಂದ್ರ ಮಹಾಶ್ರೇಷ್ಠನಾದಂಥ ವ್ಯಕ್ತಿ.
ಹೀಗೇನೆ ಆ ಕ್ರಮದಲ್ಲಿ ಇತ್ತ ಕಡೆಯಲ್ಲಿ ಅವನನ್ನು ಕೊಟ್ಟು ಮದುವೆಯನ್ನು ಮಾಡಿದ್ರು. ಬಹಳ ಸಂತೋಷ ಆಯಿತು. ಇವನು ಆ ಯಾವ ಕಂಡು ಋಷಿಗಳು ತಾನು ಮಾಡಿದಂತಹ ತಪ್ಪಿಗೋಸ್ಕರವಾಗಿ ತಾನು ಬ್ರಹ್ಮಪಾರ ಸ್ತೋತ್ರವನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಿದ. ಬ್ರಹ್ಮಪಾರ ಮುನೇಶೋತು ಇಚ್ಛಾಮ ಪರಮಂ ಸ್ತವಂ ಜಪದ ಕಂಡುನೇ ಕಂಡು ಋಷಿಗಳು. ಕಂಡುನಾ ದೇವ ಏನಾ ರಾಜ್ಯದ ಕೇಶವನನ್ನ ಸ್ತೋತ್ರವನ್ನು ಮಾಡಿ ತಾನು ಶ್ರೇಷ್ಠವಾದ ಸ್ಥಾನವನ್ನು ಪಡೆದ ಎಂಬುದಾಗಿ ನಾವು ಕೇಳ್ತೀವಿ. ಹೀಗೇನೆ ಇತ್ತ ಕಡೆಯಲ್ಲಿ ಆ ಅನಂತರದಲ್ಲಿ ಉಳಿದ ಏನು 10 ಜನರಿದ್ದರು ಪ್ರಾಚೀತಸರು, ಅವರು ಮಾರಿಷಾಳನ್ನು ಮದುವೆ ಆದರು. ಮಾನಸಿಕವಾಗಿಯೇ ಸಂತಾನ ಪಡೆದಿದ್ದಾರೆ, ಏನು ಗರ್ಭಾಧಾನಾದಿಗಳನ್ನೆಲ್ಲ ಮಾಡಿಲ್ಲ. ಮಾನಸಿಕವಾಗಿಯೇ ವಿಶೇಷವಾಗಿ ಅವರಲ್ಲಿ ಮನಸ್ಸನ್ನು ಇಟ್ಟಾಗ ಮಗುವಾಗಿದೆ. ಈ ಕ್ರಮದಲ್ಲಿ ಆ ಮಗು ಹುಟ್ಟಿದವನೇ ದಕ್ಷನ ಹುಟ್ಟುವಾಗಿದೆ. ನಂತರದಲ್ಲಿ ಅವನು ಪೂರ್ವದಲ್ಲಿ ಸ್ವಯಂಭೂ ಮನ್ವಂತರದಲ್ಲಿದ್ದಾಗ ದಕ್ಷ ಶಿವನ ಕೋಪಕ್ಕೆ ಶರಣಾಗಿ ಮರಣ ಹೊಂದುವಂತಹ ಪರಿಸ್ಥಿತಿ ಬಂದಿತ್ತು. ಈಗ ಮತ್ತೆ ಆಗ ಬ್ರಹ್ಮದೇವನ ಮಗನಾಗಿ ಹುಟ್ಟಿದ್ದ. ಈಗ ಮತ್ತೆ ಇವರ ಮಗನಾಗಿ 10 ಜನ ಪ್ರಾಚೇತಸರ ಮಕ್ಕಳಾಗಿ ಹುಟ್ಟಿದ್ದಾರೆ. ನೋಡಿ, ಆಗ ಮಾಡಿದಂತಹ ಪಾಪದಿಂದಾಗಿ ಯಾರೋ ದುಷ್ಟಕೃತ್ಯ, ಯಾರೋ ಅಯೋಗ್ಯರ ಮಗುವಾಗಿ ಹುಟ್ಟಬಹುದಾಗಿತ್ತು. ಆದರೆ ಆಗ ಅನೇಕ ಪುಣ್ಯ ಸಂಪಾದನೆಯನ್ನು ಕೂಡ ಮಾಡಿದ್ದ. ಮತ್ತು ಕನ್ಯಾದಾನ ಶಿವನಿಗೆ ಮಾಡಿದ್ದರ ಪ್ರಭಾವದಿಂದಾಗಿ ಅನೇಕ ಪುಣ್ಯದ ರಾಶಿಯಿಂದಾಗಿ ತಾನು ಮತ್ತೆ ಯೋಗ್ಯನಾದಂತಹ ಪ್ರಾಚೇತಸರ ಮಗುವಾಗಿ ತಾನು ಹುಟ್ಟಿದ್ದಾನೆ. ಹೀಗೇನೆ ಆ ಕ್ರಮದಲ್ಲಿ ಇತ್ತ ಕಡೆಯಲ್ಲಿ ಆ ದಕ್ಷನ ಸಂತಾನವಾಗಿದೆ. ಅವರು ಕೂಡ ಅನೇಕ ರೀತಿಯಾದಂತಹ ಸೃಷ್ಟಿಯಾದಿಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬ್ರಹ್ಮದೇವರು ಆಜ್ಞೆಯನ್ನು ಮಾಡಿದ್ದಾರೆ, ಇನ್ನು ಈ ರೀತಿಯಾಗಿ ನಡೆಯೋದಿಲ್ಲ, ವಿಸ್ತಾರವಾಗಬೇಕು ಅಂತ ಹೇಳಿದಾಗ ಅನೇಕ ರೀತಿಯಾದಂತಹ ಜಲಚರ ಪ್ರಾಣಿಗಳನ್ನು, ಸ್ಥಾವರ ಜಂಗಾತ್ಮಕವಾದಂಥ ಎಲ್ಲ ವಿಸ್ತಾರವಾದಂತಹ ಸಂತಾನವನ್ನು ತಾನು ಬೆಳೆಸಿದ್ದಾನೆ. ಈ ರೀತಿಯಾಗಿ ಹೀಗೇನೆ ಅವನಿಗೆ ಅನೇಕ ಜನ ಮಕ್ಕಳು ಆಗ್ತಾರೆ. ಅವೆಲ್ಲವನ್ನು ಕೂಡ ಮತ್ತೆ ಜನಮೇಜಯ ಕೇಳ್ತಾನೆ, ಈ ರೀತಿಯಾದಂಥ ವಿಶೇಷ ಇಷ್ಟೆಲ್ಲ ಸಂತಾನವಾಗಿದೆ, ಇಷ್ಟೆಲ್ಲ ಸ್ಥಾವರ ಜಂಗಮಾತ್ಮಕವಾದಂತಹ ಯಾವ ಸಂತಾನವೆಲ್ಲವನ್ನು ಕೂಡ ಇವನು ಬೆಳೆಸಿದ್ದಾನೆ ಅಂದರೆ ಇವನ ಚರಿತ್ರೆಯನ್ನು ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಎಂಬುದಾಗಿ ಕೇಳಿದಾಗ ಅವನ ಚರಿತ್ರೆಯನ್ನು ವಿಸ್ತಾರವಾಗಿ ಆ ದಕ್ಷಿಣ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ವೀರಣಸ್ಯ ಅಸಿಕ್ನೀಂ ಆವಹತ್ ಪತ್ನಿ ವೀರಣಸ್ಯ ಪ್ರಜಾಪತೇಹೇ, ವೀರಣ ಪ್ರಜಾಪತಿ ಅಂತ ಹೇಳಿ ಆ ವೀರಣ ಪ್ರಜಾಪತಿಯ ಮಗಳು ಅಸಿಕ್ನಿ ಅಂತೇಳಿ, ಅಸಿಕ್ನ್ಯಾಮ ರುದ್ರದೇವಿತಸ್ತಯಾರ್ಜೀಕೇಶುನುಷ್ಯಾದುಜೋಮಯ ಅಂತೇಳಿ ವೇದದಲ್ಲಿ ಬರುತ್ತದೆ. ಅಂತಹ ಅಸಿಕ್ನಿ ಎಂಬುವಳನ್ನು ಇವನು ಮದುವೆ ಆಗ್ತಾನೆ. ವೀರಣ ಪ್ರಜಾಪತಿಯ ಮಗಳು ಅಸಿಕ್ನಿ ಅಂತೇಳಿ ಆ ಅಸಿಕ್ನಿಯನ್ನು ಇವನು ಮದುವೆ ಆಗ್ತಾನೆ. ನಂತರದಲ್ಲಿ ಪುತ್ರ ಸಹಸ್ರಾಣಿ ವೀರಣ್ಯ ಪಂಚವೀರ್ಯವಾನ್, 5,000 ಮಕ್ಕಳು ಹುಟ್ಟುತ್ತಾರೆ ಇವರಿಗೆ ಅಂತ ಇದರಲ್ಲಿ ಬಂದಿರೋದು. ಭಾಗವತದಲ್ಲಿ 10,000 ಮಕ್ಕಳು ಎಂಬುದಾಗಿ ಹೇಳಿದ್ದಾರೆ. ಇಲ್ಲೂ ಅಷ್ಟೇ ಕಲ್ಪಾಂತರ ಭೇದವನ್ನು ನಾವು ತಿಳಿಬೇಕು. ಹೀಗೇನೆ 5,000 ಜನ ಮಕ್ಕಳಾಗ್ತಾರೆ. ನಂತರದಲ್ಲಿ ಅವರೆಲ್ಲರೂ ಕೂಡ ಆಜ್ಞೆಯನ್ನು ಮಾಡ್ತಾರೆ, ನೀವು ಸಂತಾನವನ್ನು ಬೆಳೆಸಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಪೂರ್ವದಲ್ಲಿ ಪುಣ್ಯ ಸಂಪಾದನೆಗೋಸ್ಕರವಾಗಿ ತಪಸ್ಸಿಗೆ ಹೊರಡಬೇಕು ಅಂದಾಗ ಸರಿ ಅಂತೇಳಿ ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಹೋದಂತಹ ಸಮಯದಲ್ಲಿ ಇವರು ಏನು 5,000 ಜನ ಮಕ್ಕಳಿದ್ರು, ಅವರಿಗೆಲ್ಲ ಪ್ರತ್ಯೇಕವಾಗಿ ಹೆಸರಿಟ್ಟಿರಲಿಲ್ಲ. ಒಂದೇ ಹೆಸರು ಹರಿಯೇಶ್ವರು ಅಂತ. ಹರಿಯೇಶ್ವರ 1, 2, 3, 4 ಅದರ 5,000 ತನಕ ತೊಗೊಂಡೋಗೋದು. ಆ ರೀತಿಯಾಗಿ 5,000 ಜನ ಮಕ್ಕಳು ಅವರೇ ಆಗ್ತಾರೆ. ಆ 5,000 ಜನ ಮಕ್ಕಳನ್ನು ಕೂಡ ವಿಶೇಷವಾಗಿ ತಪಸ್ಸಿಗೆ ಹೊರಡುವಾಗ ಆಗ ನಾರದರು ಬಂದು ತಡೀತಾರೆ. ಅವರು ನಾರದರು ಬಂದು ತಡೆದು ಅವರು ಕೇಳ್ತಾ ಇದ್ದಾರೆ, ಬಹಳ ಸಂತೋಷ, ತಪಸ್ಸಿಗೆ ಹೊರಟಿದ್ದೀರಾ, 1-2 ಪ್ರಶ್ನೆಗಳನ್ನು ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದೆ ನೀವು ತಪಸ್ಸಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅದೃಷ್ಟಾಂತಂ ಭುವೋಯೂಯಂ ಪಾಲಿಶ ಭದ ಬಾಲಕಾಹ ಅಂತ ಹೇಳಿ ಅವರು ಕೇಳ್ತಾರೆ, ನೀವು ಯಾವ ತಪಸ್ಸಿಗೋಸ್ಕರವಾಗಿ ಹೊರಟಿದ್ದೀರಾ, ಈ ಭೂಮಿಯ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಇದೆ, ಅಗಲ ಉದ್ದ ಎಲ್ಲ ಎಷ್ಟಿದೆ ಅಳತೆ, ಏನಾದರೂ ಕೂಡ ಅದ್ರ ಬಗ್ಗೆ ನಿಮಗೆ ಪರಿಚಯ ಇದೆಯಾ, ಅದ್ರ ಬಗ್ಗೆ ನನಗೆ ಉತ್ತರವನ್ನು ಕೊಟ್ಟು ನೀವು ಮುಂದೆ ಹೋಗಿ ಎಂಬುದಾಗಿ ಹೇಳ್ತಾರೆ. ಮೇಲೆ ಕೆಳಗೆ ಒಟ್ಟು ಟೋಟಲ್ ಸಂಪೂರ್ಣವಾಗಿ ಎಷ್ಟು ವಿಸ್ತಾರವಾಗಿದೆ ಅದನ್ನು ನನಗೆ ಹೇಳಿ ಅಂತಂದಾಗ ಇವರು ಹರೀಶ್ವರು ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ, ನಾರದರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಇದು ಸಾಮಾನ್ಯವಾದ ಪ್ರಶ್ನೆ ಇರುತ್ತದೆ, ಏನೋ ಒಳ ಅರ್ಥ ಇರುತ್ತದೆ ಎಂಬುದಾಗಿ ಗೊತ್ತಾಯಿತು. ಯಾಕೆ ಅಂತಂದರೆ ಆ ಹರ್ಯಶ್ವ ಎಂಬ ಶಬ್ದವೇ ಹೇಳ್ತದೆ. ನೋಡಿ, ಆ ನಿನ್ನೆ ದಿನ ತಿಳಿದಂತೆ ಆ ಶಬ್ದಗಳು ಅವರಿಗೆ ಸಾರ್ಥಕತೆಯನ್ನು ತಂದು ಕೊಡ್ತಾ ಇರ್ತದೆ. ಏನು ಹೆಸರಿಟ್ಟಿರ್ತಾರೋ ಅದನ್ನು ಅವರು ಸಾರ್ಥಕ ಮಾಡ್ಕೊತಾ ಇರ್ತಾರೆ. ಅಂತಹ ಮಹಾನುಭಾವರು ಎಲ್ಲರೂ ಕೂಡ 5,000 ಜನರೂ ಕೂಡ ಹರಿಯೇಶ್ವರು ಏನು ಪದವನ್ನು ಬಿಡಿಸಿದಾಗೇನ ಹರಿ ಅಶ್ವ ಅಂತ ಹೇಳಿ ಶಬ್ದ ಆಗ್ತದೆ. 8 ಸಂಧಿ ಆಗಿದೆ ಅಲ್ಲಿ. ಹರಿ ಎಂದರೆ ಸ್ವಯಂ ಭಗವಂತ ಶ್ರೀಹರಿ. ಅಶ್ವ ಅಂತ ಶಬ್ದಕ್ಕೆ ಕುದುರೆ ಅಂತ ಹೇಗೆ ಅರ್ಥ ಇದೆಯೋ ಅದೇ ರೀತಿ ಮತ್ತೊಂದು ಅರ್ಥ ಇಂದ್ರಿಯಗಳು ಅಂತ ಹೇಳಿದೆ. ಇಂದ್ರಿಯಾಣಿ ಹಯ ನಾವು ಹೂ ಎಂಬುದಾಗಿ ಬರುತ್ತೆ. ಇಂದ್ರಿಯಗಳಿಗೆ ಹಯ ಎಂಬುದಾಗಿ ಶಬ್ದ ಕರೀತಾರೆ.
ಈ ರೀತಿಯಾಗಿ ಏನಾಯಿತು, ಹರಿ ಅಶ್ವ ಅಯ್ಯ ನಾವು ಅಂತ ಹೇಳಿರೋದ್ರಿಂದ ಹರಿ ಅಶ್ವ, ಅಶ್ವತ್ಥಕ್ಕೆ ಇಂದ್ರಿಯ ಎಂಬುದಾಗಿದೆ. ಆದ್ದರಿಂದ ಏನು ತಮ್ಮ ಇಂದ್ರಿಯಗಳನ್ನು ಎಲ್ಲ ಇಂದ್ರಿಯಗಳನ್ನು ಹರಿಯಲ್ಲಿ ಸಮರ್ಪಣೆ ಮಾಡಿದಂಥವರು ಅಂತ ಏನು ಅಂದರೆ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರ ಇದ್ಯತ್ ಕರ್ಮ ಕರೋಮಿ ತದ್ದದ ಕಿಲಂ ವಿಷ್ಣೋಹೋ ತವಾರಾಧನಂ ಅಂತ ಹೇಳಿ. ಇಂತೆಯಲ್ಲಿ ನಾವು ಏನು ಮಾತನಾಡ್ತೀವೋ, ಏನು ಸಂಚಾರ ಮಾಡ್ತೀವಿ, ನೋಡ್ತೀವಿ, ಕೇಳ್ತೀವಿ, ಎಲ್ಲವನ್ನೂ ಕೂಡ ಭಗವಂತನ ಪೂಜೆ ಎಂಬುದಾಗೇನೆ. ಏನು ನಮ್ಮ ಪಾದಗಳು ಯಾವಾಗಲೂ ಕೂಡ ಏನಕ್ಕಿದೆ, ಕೈಗಳು ಏನಕ್ಕಿದೆ ಅಂತಂದರೆ ದೇವರ ಪೂಜೆಗೋಸ್ಕರವಾಗಿ ಇದೆ. ನಾನು ಅಡ್ಡಾಡ್ತಾ ಇರ್ತೀನಿ, ನನ್ನ ಕೆಲಸಕ್ಕೋಸ್ಕರವಾಗಿ ಹೋಗ್ತೀನಿ. ಆ ಸಂಚಾರ ಏನಿದೆಯೋ, ಸಂಚಾರ ಮಾಡುವುದೆಲ್ಲವೂ ಕೂಡ ದೇವರ ಪ್ರದಕ್ಷಿಣೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತೇಳಿ ಎಲ್ಲವೂ ಕೂಡ ನಮಗೆ ಸಂದೇಶದ ರೂಪದಲ್ಲೇನೆ. ಕೃಷ್ಣ ಅರ್ಜುನನಿಗೆ ಉಪದೇಶ ಗೀತೆಯನ್ನು ಮಾಡಿದ ಅಂತಂದರೆ ಅರ್ಜುನನಿಗೆ ಏನು ಗೊತ್ತಿರಲಿಲ್ವಾ ಅಂತ ಆ ರೀತಿಯಾಗಿ ನಾವು ತಿಳಿಯಲೇಬಾರದು. ಮಹಾಜ್ಞಾನಿಯಾದವನು, ಇಂದ್ರಾಂಶನಾದವನು ಅರ್ಜುನ. ಇತ್ತ ಕಡೆಯಲ್ಲಿ ಸೂತ ಮಹರ್ಷಿಗಳು ಶೌನಕರಿಗೆ ಉಪದೇಶವನ್ನು ಮಾಡಿದರು. ಶೌನಕರಿಗೂ ಕೂಡ ಕೇಳಿದಂತಹ ಉದ್ದೇಶ ಗೊತ್ತಿಲ್ಲ ಅಂತ ಕೇಳಿಲ್ಲ, ಇನ್ನೂ ಶ್ರೇಷ್ಠವಾದ ಹೆಚ್ಚಿನ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಕೇಳುವುದು. ಹಾಗೆಯೇ ಎಲ್ಲವೂ ಕೂಡ ನಮಗೋಸ್ಕರವಾಗಿ, ತಿಳಿಯದೇ ಇರುವಂಥ ನಮಗೋಸ್ಕರವಾಗಿ ಉಪದೇಶವನ್ನು ಮಾಡಿರುವುದು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಆ ಕ್ರಮದಲ್ಲಿ ಅವರು ಮಹಾಜ್ಞಾನಿಗಳಾದವರು, ಆದರೂ ಕೂಡ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಒಳ ಅರ್ಥ ಇದೆ ಅಂತ ಹೇಳಿ ಆ ಒಳ ಅರ್ಥವನ್ನು ತಿಳ್ಕೊಂಡ್ರು. ಯಾಕೆಂದರೆ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡಿದಂಥವರು. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ, ಮಾತನಾಡುವುದು ಏನೇನಿದೆಯೋ ಎಲ್ಲವೂ ಕೂಡ ಸರ್ವಾಗಿರ ಭಗವಂತನ ಸ್ತೋತ್ರಗಳೇ ಮಾತನಾಡುವುದೆಲ್ಲವೂ ಕೂಡ. ಯಜ್ಞೇತ್ ಕರ್ಮ ಕರೋಮಿ ತದ್ದ ಕಿಲಂ, ಏನೇನು ನಾವು ಮಾಡ್ತೀವೋ ಎಲ್ಲವೂ ಕೂಡ ಏನು ಭಗವಂತನ ಆರಾಧನೆ ಎಂಬುದಾಗಿಯೇ ತಿಳಿಬೇಕು. ಈ ರೀತಿಯಾಗಿ ಮಾಡುತ್ತಿದ್ದಂತಹ ಮಹಾನುಭಾವರು, ಜ್ಞಾನಿಗಳು, ಇವರು ಪೂರ್ವಜನ್ಮದಲ್ಲಿ ಮಹಾ ದೊಡ್ಡ ದೊಡ್ಡ ದೇವತೆಗಳು, ಇವರೆಲ್ಲರೂ ಕೂಡ 5,000 ಜನರು ಕೂಡ ಆ ಪುಣ್ಯದಿಂದಾಗಿಯೇ ಇವರು ಈ ರೀತಿಯಾಗಿ ಹುಟ್ಟಿರುವುದು. ಆ ಪುಣ್ಯಕ್ಕೋಸ್ಕರವಾಗಿ ಆ ನಾರದರು ಬಂದು ತಡೆದಿದ್ದಾರೆ. ಯಾರಿಗೂ ಅಯೋಗ್ಯರಿಗೆ ಬಂದು ತಡೆದಿಲ್ಲ. ಯಾಕೆಂತಂದರೆ ಇವರು ಮತ್ತೆ ಈ ಯಾವ ಸಂಸಾರ ಸಾಗರದಲ್ಲಿ ಬೀಳಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಹೌದು, ಈ ರಾಜ್ಯವನ್ನೆಲ್ಲ ಆಳಬೇಕಾಗಿದೆ, ಸಂಸಾರ ಸಾಗರ ಬೀಳಬೇಕೋಸ್ಕರವಾಗಿ ಹೋಗ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ಏನಾದರೂ ಕೂಡ ಗೊತ್ತಾಗಬೇಕಲ್ಲ. ಈ ರಾಜ್ಯವನ್ನು ಆಳಬೇಕಂದ್ರೆ ರಾಜ್ಯ ಎಷ್ಟಿದೆ, ಎಷ್ಟು ಜನ ಇದ್ದಾರೆ, ಇದರಲ್ಲಿ ಏನು, ಎಷ್ಟು ಜನ, ಏನು ಕತೆ ಈ ಊರಿಂದು, ಎಲ್ಲವನ್ನು ಕೂಡ ತಿಳ್ಕೊಂಡ್ರೆ ಅವನು ರಾಜನಾಗಿ ಚೆನ್ನಾಗಿ ರಾಜ್ಯವನ್ನು ಆಳೋದಕ್ಕೆ ಸಾಧ್ಯ. ಇನ್ನೂ ಕೂಡ ಅದರ ಬಗ್ಗೆ ಗಂಧವೇ ಇಲ್ಲ ಅಂತಂದರೆ ರಾಜ್ಯವನ್ನು ಏನು ಆಳೋಕ್ಕೆ ಸಾಧ್ಯ? ಅದಕ್ಕೋಸ್ಕರವಾಗಿ ಏನು ಗೊತ್ತಿದೆ ನಿಮಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ ಒಳ ಅರ್ಥ ಆಯಿತು. ಅವರ ಗೂಢಾಭಿಪ್ರಾಯ ಅರ್ಥ ಆಗಿ ಹಾಗೆ ಹೇಳ್ತಾ ಇದ್ದಾರೆ. ಅದೃಷ್ಟ ಅಂತಂ ಭುವೋ ಯೂಯಂ ಬಾರಿತ ಬದಬಾಲಕಾಹ. ಆಗ ಕೇಳ್ತಾರೆ, ಸರಿ, ಏನು ನೀವು ಕೇಳ್ತಿರೋ ಒಂದು ಪ್ರಶ್ನೆ ಅರ್ಥ ಆಯಿತು ನನಗೆ. ಈ ಯಾವ ವಿಸ್ತಾರವು ಭೂಮಿ ಎಷ್ಟಿದೆ ಅಂದರೆ ಅರ್ಥ ಏನು ಅಂತಂದರೆ ಈ ಲಿಂಗಭಂಗವನ್ನು ಮಾಡಿಕೊಳ್ಳುವುದು ಹೇಗೆ, ಸಂಪೂರ್ಣವಾಗಿ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾ ಇದ್ದರೆ ಈ ಲಿಂಗಭಂಗವನ್ನು ಹೇಗೆ ಮಾಡ್ಕೊತೀರಾ, ಲಿಂಗದ ಭಂಗ ಹೇಗೆ ಆಗ್ತದೆ ಎಂಬುದಾಗಿ ಕೇಳುವಾಗ ಆಗ ಅವರಿಗೆ ಅರ್ಥ ಆಗ್ತದೆ. ಅದನ್ನು ಮಾಡಿಕೊಳ್ಳದೇನೆ ಕೇವಲ ಸಂಸಾರ ಸಾಗರದಲ್ಲಿ ಮುಳುಗಿದರೆ ಏನು ಪ್ರಯೋಜನ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಮತ್ತೆ ಕೇಳ್ತಾರೆ, ತಥೈಕ ಪುರುಷಂ ರಾಜ್ಯಂ, ಒಬ್ಬರ ಪುರುಷ ಇದ್ದಾನೆ ಈ ಸಂಪೂರ್ಣ ರಾಜ್ಯಕ್ಕೆ, ಎಲ್ಲದಕ್ಕೂ ಕೂಡ ಅವನು ಒಬ್ಬರೇ ಶ್ರೇಷ್ಠನವದ್ದು, ಒಬ್ಬರೇ ಪುರುಷ. ಅವನು ಯಾರು ಅವನು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಅವನು ಆ ಪುರುಷ ಯಾರು ಅಲ್ಲ, ಪರಪುರುಷನಾದಂಥ ಶ್ರೀಮನ್ನಾರಾಯಣ ಅಂತ ಹೇಳಿ. ಹೀಗೇನೆ ವಿಲಂಚ ದುಷ್ಟ ನಿರ್ಗಮಂ, ಒಂದೇ ಒಂದು ದಾರಿ ಇದೆ, ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ, ಎಂಟ್ರಿ ಅಷ್ಟೇ, ಮತ್ತೆ ವಾಪಸ್ ಅಲ್ಲಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಅಹೋಬಿಲ ಯಾವುದು, ಅಹೋಬಿಲ ನರಸಿಂಹದೇವರು ಆ ಕ್ಷೇತ್ರದಲ್ಲಿ, ಅಹೋಬಿಲ ಕ್ಷೇತ್ರದಲ್ಲಿದ್ದಾರೆ. ಆ ಬಿಲವನ್ನು ಪ್ರವೇಶವನ್ನು ಮಾಡಿದರೆ ಮತ್ತೆ ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾವುದು ಅಂತಂದರೆ ಅದಕ್ಕೂ ಕೂಡ ಹೇಳ್ತಾರೆ, ಯಾವುದು ಯಾವ ಭಗವಂತನಲ್ಲಿ ಪ್ರವೇಶವನ್ನು ಮಾಡಿದರೆ ಪುನರಾವೃತ್ತಿ ಇಲ್ಲ. ಮೋಕ್ಷ ಎಂಬುದು ಪ್ರಾಪ್ತಿ ಆಯಿತು ಅಂತಂದರೆ ಮತ್ತೆ ಪುನರಾವೃತ್ತಿ ಇಲ್ಲ. ಉಳಿದು ಎಲ್ಲ ಕಡೆ ಹೋಗಿ ಬಂದರೂ ಕೂಡ ಮತ್ತೆ ರಿಪೀಟ್ ಬರ್ತಿರ್ಬೋದು, ಸ್ವರ್ಗಕ್ಕೆ ಹೋದರೂ ಮತ್ತೆ ಬರ್ತಾರೆ, ಆದರೆ ಮೋಕ್ಷಕ್ಕೆ ಹೋದರೆ ಮತ್ತೆ ತಿರುಗಿ ಬರೋದಿಲ್ಲ, ಪುನರಾವೃತ್ತಿ ಇರೋದಿಲ್ಲ. ಹೀಗೇನೆ ನಂತರದಲ್ಲಿ ಬಹುರೂಪಾನ್ ಸ್ತ್ರೀಯಂ ಜಾಪಿ, ಬಹುರೂಪವುಳ್ಳಂತ ಪಡೆಯುವಂತಹ ಸ್ತ್ರೀ ಒಬ್ಬಳಿದ್ದಾಳೆ. ಅವಳು ಯಾರು ಅಂತ ಕೇಳಿದಾಗ ಬುದ್ಧಿ. ನಮ್ಮ ಬುದ್ಧಿ ಇದೆಯಲ್ಲ, ಬಹಳ ರೂಪವನ್ನು ತಾಳ್ತಾ ಇರುತ್ತೆ. ಒಂದ್ಸತಿ ಒಳ್ಳೆ ಬುದ್ಧಿ ಬರುತ್ತೆ, ನಾವು ಉಪನ್ಯಾಸ ಬಂದು ಕೊಡ್ತೀವಿ, ಇನ್ನೊಂದ್ಸತಿ ಕೆಟ್ಟ ಬುದ್ಧಿ ಬರುತ್ತೆ, ಎಲ್ಲೋ ಹೋಟ್ಲಲ್ಲಿ ಹೋಗಿ ಕೂತ್ಕೊಂತೀವಿ. ಹೀಗೆ ಬಹುರೂಪವಾದಂತಹದ್ದು ಬುದ್ಧಿ ಯಾವ ಕ್ಷಣಕ್ಕೆ ಹೇಗೆ ಇರುತ್ತದೆ ಗೊತ್ತಾಗೋದಿಲ್ಲ. ಕ್ಷಣ ಮಾತ್ರದಲ್ಲೇ ದೇಶಕ್ಕೂ ಹೋಗುತ್ತೆ, ಪ್ರದೇಶಕ್ಕೂ ಹೋಗುತ್ತೆ, ವಿದೇಶಕ್ಕೂ ಹೋಗುತ್ತೆ, ಎಲ್ಲ ಕಡೆ ಹೋಗುವುದಕ್ಕೆ ಸಮರ್ಥವಾದದ್ದು, ಅತ್ಯಂತ ಚಂಚಲವಾದದ್ದು ಬುದ್ಧಿ. ಹೀಗೆ ಬಹುರೂಪವನ್ನು ತಾಳ್ತಾ ಇರ್ತದೆ. ಬಹುರೂಪಾಂ ಸ್ತ್ರೀಯಂ ಚಾಪಿ ಪುಮಾಂಸಂ ಪುಂಸಲೀಪತಿಂ. ಪುಂಸಲೀಪತಿ ಆದಂಥವನು ಯಾರು ಅಂತ ಕೇಳಿದಾಗ
ನಾವು ಹೇಳ್ತಾರೆ ರಜೋಗುಣ ತಮೋಗುಣ ಇದರಿಂದ ಕೂಡಿದಂತಹ ಕೆಟ್ಟ ಹೆಂಡತಿಯನ್ನು ಹೊಂದಿದಂತಹವನು ಐಶವನು ಸಂಪೂರ್ಣವಾಗಿ ನಾಶವನ್ನು ಮಾಡ್ಕೊತಾನೆ, ಸಂಪತ್ತೆಲ್ಲವನ್ನು ಕೂಡ. ಹೀಗೆ ನಂತರದಲ್ಲಿ ಆ ನದಿ ಉಭಯದೋ ವಾಹಂ, ಎರಡೂ ಕಡೆ ಹರಿಯುವಂಥ ನದಿ, ಕೇವಲ ಒಂದು ಉತ್ತರಕ್ಕೆ ಹರಿಯುತ್ತಾ ಇರುತ್ತೆ, ಪೂರ್ವಕ್ಕೋ ಪಶ್ಚಿಮಕ್ಕೆ, ಹೀಗೆ ಒಂದು ಕಡೆ ಮಾತ್ರ ಹರಿಯುತ್ತೆ ನದಿ, ಹರಿತಾ ಇರುತ್ತೆ. ನಂತರದಲ್ಲಿ ಎರಡೂ ಕಡೆ ಹರಿಯುವಂಥ ನದಿ ಯಾವುದು ಅಂತಂದರೆ ಅದೇ ನದಿ ಉಭಯದ ವಾಹಂ ಯಾವುದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ, ನಮ್ಮ ಭಗವಂತನ ಇಚ್ಛೆಯಿಂದಾಗಿ ನಿರ್ಮಿತವಾದಂತಹ ಉತ್ಪತ್ತಿ ನಾಶ. ನಾವು ಉತ್ಪತ್ತಿಯನ್ನು ಪಡೆದ್ವಿ ಮತ್ತೆ ನಾಶವನ್ನು ಹೊಂತೇವೆ. ಹೀಗೆ ಆ ಜೀವ ತಾನು ಉತ್ಪತ್ತಿಯನ್ನು ದೇಹವನ್ನು ಪಡೆದಾಗ ಆ ಉತ್ಪತ್ತಿಯನ್ನು ಹೊಂದಿದ ಮತ್ತೆ ನಾಶವನ್ನು ಪಡಿತಾನೆ. ಜೀವನಿಗೆ ನಾಶವೂ ಕೂಡ ಇಲ್ಲ, ಅವನು ಅನಾದಿಯಾನವನು. ಆದರೆ ದೇಹವನ್ನು ಪಡೆದಾಗ ಅವನಿಗೊಂದು ಉತ್ಪತ್ತಿ ಅನ್ನೋದಾಗಿರುತ್ತೆ, ದೇಹದ ಸಂಬಂಧ ಆಗಿರುತ್ತದೆ. ನಂತರದಲ್ಲಿ ದೇಹ ಸಂಬಂಧವನ್ನು ಬಿಡುತ್ತಾನೆ. ಹೀಗೆ ಉತ್ಪತ್ತಿ ನಾಶಗಳು ಎಂಬುದಾಗಿ ಅವನಿಗೆ ತಿಳಿದು ನಂತರ ಇದು ಈ ರೀತಿಯಾಗಿ ಎರಡು ಕಡೆ ಹರಿಯುವಂತಹದ್ದು. ಪಂಚಪಂಚಾತ್ಮಕಂ ಗೃಹಂ, 25 ಗೃಹ ಮನೆ ಇರುವಂತಹ ಒಂದು ಮನೆ, ಬಾಗಿಲುಗಳಿರುವಂತಹ ಒಂದು ಮನೆ ಯಾವುದು ಅಂತಂದ್ರೆ ಹಾಗೆ ಹೇಳ್ತಾರೆ, ಪಂಚ ಇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚತನ್ಮಾತ್ರಗಳು, ಮನಸ್ಸು, ಅಹಂಕಾರ, ಮಹತ್ತತ್ವ, ಪ್ರಕೃತಿ, ಜೀವ, ಹೀಗೆ 25 ತತ್ವಗಳು, ಇವುಗಳಿಂದ ಕೂಡಿದಂತಹ ಒಂದು ಶರೀರ, ಇದೇ ಒಂದು ದೇಹ ಎಂಬುದಾಗಿ, ಶರೀರವೇ ಒಂದು ಮನೆ ಇದ್ದಂತೆ ಎಂಬುದಾಗಿ ತಿಳಿಸಿಕೊಟ್ರು. ಹೀಗೇನೆ ಈ ರೀತಿಯಾಗಿ ಹಾಗೇನೆ ಕ್ವಚಿತಂಸಮ್ಮ ಚಿತ್ರಕಥಂ, ಒಂದು ಅಂಶ ಇರ್ತದೆ, ಅದು ಯಾವಾಗಲೂ ಕೂಡ ಚಿತ್ರಕಥೆಯನ್ನು ಅನೇಕವುಗಳನ್ನು ಹೇಳ್ತಾ ಇರ್ತದೆ. ಯಾವುದಂದ್ರೆ ಕಾಲಚಕ್ರ, ತಮ್ಮ ಅನೇಕ ರೀತಿಯಾದಂತಹ ಆ ಹಂಸ ಚಿತ್ರಕಥಾ ನಮ್ಮ ಕಾಲಚಕ್ರದಲ್ಲಿ ಅನೇಕ ಎಲ್ಲವೂ ಕೂಡ ಬಂದು ಹೋಗ್ತಾ ಇರ್ತದೆ. ಆ ರೀತಿಯಾಗಿ ಇದು ಎಂಬುದಾಗಿ ತಿಳಿಸಿ ಆ ಕ್ಷುರಾಂತಂ ಸ್ವಯಂ ಬ್ರಹ್ಮ, ತಿರುಗುವುದು ಯಾವುದು ಅಂತಂದ್ರೆ ಕಾಲಚಕ್ರ ಯಾವಾಗಲೂ ಕೂಡ ಅದು ಚೆನ್ನಾಗಿ ತಿರುಗ್ತಾ ಇರ್ತದೆ. ಅದಕ್ಕೆ ಕ್ಷುರಂತಂ, ಯಾವಾಗ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡು ಬೀಳ್ತೀವೋ ಗೊತ್ತಿಲ್ಲ, ಅದು ಯಾವಾಗಲೂ ಕೂಡ ತಿರುಗ್ತಾ ಇರ್ತದೆ ಎಂಬುದಾಗಿ ಅದನ್ನು ತಿಳಿಸಿ ಮುಂದೆ ಕ್ವಚಿತ್ತಂಸ ಅನುರೂಪಂ ಅವಿಜ್ಞಾಯ, ಕ್ವಚಿತ್ತಂಸ ಅನುರೂಪಂ ಅವಿಜ್ಞಾಯ, ಈ ರೀತಿಯಾಗಿ ಇಷ್ಟವಾದಂತಹ ಅನೇಕ ರೀತಿಯಾದಂಥ ಉಪದೇಶಗಳನ್ನೆಲ್ಲವನ್ನು ಕೂಡ ತಿಳಿಸಿದ್ದೇನೆ. ಇನ್ನು ನೀನು ಅದನ್ನು ತಿಳಿದುಕೊಂಡು ಏನು ಮಾಡ್ತೀವಿ ನೋಡು, ವಿಶೇಷವಾಗಿ ಇದರಲ್ಲೇನೇ ಮುಳುಗ್ತೀರಾ, ಸಂಸಾರ ಸಾಗರದಲ್ಲಿ ಮುಳುಗ್ತೀರಾ, ಅಥವಾ ಮತ್ತೆ ನೀವೇನು ಮಾಡ್ತೀರಾ ಅಂತ ಕೇಳಿದಾಗ ನಾವು ತಪಸ್ಸನ್ನು ಮಾಡ್ತೇವೆ ಅಂತ ಹೇಳಿ ಆ ಭಗವಂತನನ್ನು ಸಂತೋಷಪಡಿಸುವುದಕ್ಕೋಸ್ಕರವಾಗಿಯೇ ತಪಸ್ಸಿಗೆ ಹೋದರು. ವಿಶೇಷವಾಗಿ ಘೋರವಾದ ತಪಸ್ಸನ್ನು ಅವರು ಮಾಡಿದರು. 5,000 ಜನರು ಕೂಡ 10,000 ವರ್ಷಗಳ ಪರ್ಯಂತರವಾಗಿ ಆ ಲವಣ ಸಮುದ್ರದಲ್ಲಿ ಮುಳುಗಿ ಸಂಪೂರ್ಣವಾಗಿ ತಪಸ್ಸನ್ನು ಮಾಡಿದ್ದಾರೆ. ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಂಡು ಹಾಗೆ ಅವರು ವಿಶೇಷವಾಗಿ ಹೋಗಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿಕೊಂಡು ಭಗವಂತ ಪ್ರತ್ಯಕ್ಷನಾದಾಗ ಅವನನ್ನು ಏನು ಕೇಳಿದ್ರು ಅಂದರೆ ನಿನ್ನ ಅನುಗ್ರಹ ಎಂಬುದಾಗಿ. ಅವರು ಬಿಟ್ಟು ಇನ್ನೇನನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಲಿಲ್ಲ, ವಿಶೇಷವಾಗಿ ಹೀಗೇನೆ ಸಾಧನೆ ಮಾಡ್ಕೊಂಡು ಹೋದರು ಎಂಬುದಾಗಿ ತಿಳಿಸ್ಕೊಟ್ರು. ನಂತರದಲ್ಲಿ ಏನು ಮಾಡಬೇಕು, ಹೋದವರು ಮತ್ತೆ ಬರಲೇ ಇಲ್ಲ, ಎಷ್ಟು ದಿನ ಆದರೂ ವರ್ಷ ಆದರೂ ಅಂತ ಹೇಳಿ ಮತ್ತೆ ದಕ್ಷ ಪ್ರಜಾಪತಿ ಮತ್ತೆ 1000 ಜನ ಮಕ್ಕಳನ್ನು ಪಡಿತಾನೆ. ಆ 1000 ಜನ ಮಕ್ಕಳನ್ನು ಪಡೆದರೆ ಅವರಿಗೆ ಶಬಲಾಶ್ವರು ಅಂತ, ಹಿಂದಿನವರು ಹರಿಯೇಶ್ವರು, ಇವರು ಶಬಲಾಶ್ವರು ಅಂತ ಹೇಳಿ ಇವರಿಗೆ ಹೆಸರುಗಳು. 1000 ಜನ ಇವರು ಕೂಡ ಇದೇ ರೀತಿಯಾಗಿ ಬರ್ತಾರೆ. ವಿವರ್ಧ ಶಬಸ್ತೇತು ಶಬಲಾಶ್ವ ಪ್ರಜಾಸ್ತದ ಪೂರ್ವೋಕ್ತಂ ವಚನಂ ತಾತ ನಾರದೈನೈವ ಚೋದಿತಾಹ. ಇವುಗಳು ಅಷ್ಟೇ. ಶ ಶಬ್ದಕ್ಕೆ ಶಂ ಅಂದರೆ ಸುಖ ಅಂತ ಹೇಳಿ ಅರ್ಥ, ಬಲ ಅಂದರೆ ಸಾಮಾನ್ಯ ಪ್ರಸಿದ್ಧವಾದ ಅರ್ಥ ಶಕ್ತಿ ಅಂತ ಹೇಳಿ. ಅಶ್ವ ಶಬ್ದಕ್ಕೆ ಆಗಲೇ ಹೇಳಿದಂತೆ ಇಂದ್ರಿಯ ಅಂತ ಅರ್ಥ. ಆ ಸುಖ ಸ್ವರೂಪನಾದಂಥ ಬಲಸ್ವರೂಪನಾದಂಥ ಭಗವಂತನಲ್ಲಿ ಎಲ್ಲ ಇಂದ್ರಿಯಗಳನ್ನು ಕೂಡ ಇಟ್ಟಿದ್ದು ಒಂದು ಅರ್ಥ. ಇನ್ನೊಂದು ರೀತಿಯಾಗಿ ತಮ್ಮ ಸುಖ ಯಾವುದು ಅಂತಂದರೆ ತಮ್ಮ ಶಕ್ತಿಯವನ್ನೆಲ್ಲವನ್ನು ಕೂಡ ಇಂದ್ರಿಯಗಳಿಂದ ಆ ಭಗವಂತನ ಕಾರ್ಯಕ್ಕೋಸ್ಕರವಾಗೇನೆ ಉಪಯೋಗ ಮಾಡ್ತಾ ಇದ್ದು. ಯಾವುದು ಸುಖ, ಭಗವಂತನನ್ನು ಸಂತೋಷಪಡಿಸುವುದೇನೇ ಸುಖ, ಬಿಟ್ಟು ಇವೆಲ್ಲ ಲೌಕಿಕವಾದಂಥ ಕ್ಷಣಿಕವಾದದ್ದು ಸುಖವೇ ಅಲ್ಲ ಎಂಬುದಾಗಿ ತಿಳಿದಂಥವರು ಶಕ್ತಿ ಯಾವುದಕ್ಕೆ ತಮ್ಮ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ರು, ತಮ್ಮ ಇಂದ್ರಿಯಗಳ ಶಕ್ತಿಯನ್ನು ಎಲ್ಲದಕ್ಕೆ ಯಾವುದಕ್ಕೆ ಉಪಯೋಗಿಸ್ತಾ ಇದ್ರು ಅಂತಂದರೆ ಭಗವಂತನ ದೇವಮಂದಿರವನ್ನು ಸ್ವಚ್ಛ ಮಾಡುವುದಕ್ಕೋಸ್ಕರವಾಗಿ, ದೇವರನ್ನು ಎತ್ತುವುದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡುತ್ತಿದ್ದಂಥ ಮಹಾನುಭಾವರು, ಜ್ಞಾನಿಗಳು, ಅತ್ಯಂತ ಯೋಗ್ಯರು ಈ ಶಬಲಾಶ್ವರು. ಅವರು 1000 ಜನ ಇದೇ ರೀತಿಯಾಗಿ ಅವರು ಕೂಡ ತಪಸ್ಸಿಗೆ ಹೊರಡ್ತಾರೆ. ಹೋಗುವ ಸಮಯಕ್ಕೆ ಅಲ್ಲಿಗೆ ಮತ್ತೆ ನಾರದರ ಆಗಮನ. ನೋಡಿ, ನಾರದರು ಮಾಡಿದಂತಹ ಉಪಕಾರ ಅದನ್ನು ಎಣಿಸುವುದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಉಪಕಾರವನ್ನು ನಮಗೆ ಮಾಡಿದ್ದಾರೆ. ಧ್ರುವನ ಚರಿತ್ರೆಯಲ್ಲೂ ಕೂಡ ಕೇಳ್ತೀವಿ, ಅಲ್ಲಿ ಭಾಗವತದಲ್ಲಿ ಕೂಡ ಕೇಳುವಾಗ ಆ ಸಣ್ಣ ಮಗು ತಾನು ತನ್ನ ತಾಯಿ ತೊಡೆ ಮೇಲೆ ಕೂಡಬೇಡ ಅಂದಿದ್ದಕ್ಕೆ ತಪಸ್ಸಿಗೆ ಹೊರಟ,
ಹೊರಡುವಾಗ ತಲೆಯಲ್ಲಿರುವಂತಹ ವಿಚಾರ ಇಷ್ಟೇ, ನನ್ನ ತಂದೆಯ ತೊಡೆ ಮೇಲೆ ನಾನು ಕುಳಿತುಕೋಬೇಕು, ಇಷ್ಟೇ ವಿಚಾರ ಇರೋದು. ಲೌಕಿಕವಾದ ಕ್ಷಣಿಕವಾದಂಥ ಸುಖ, ಅದಕ್ಕೋಸ್ಕರವಾಗಿ ತಾನು ತಪಸ್ಸಿಗೆ ಹೊರಟ. ಆದರೆ ನಾರದರು ತಡೆದು ಅವನಿಗೆ ಉಪದೇಶವನ್ನು ಮಾಡಿ, ವಾಸುದೇವ ಮಂತ್ರ ಉಪದೇಶವನ್ನು ಮಾಡಿ ಕೊಟ್ಟು ಕಳಿಸಿದರು. ಅವನು ಸಾಧನೆಯನ್ನು ಮಾಡಿಕೊಂಡ, ಸದ್ಗತೆಯನ್ನು ಓದಿದ, 36,000 ವರ್ಷಗಳ ಪರ್ಯಂತರ ಚೆನ್ನಾಗಿ ರಾಜ್ಯವನ್ನು ಮಾಡಿದ. ಶಿಂಸುಮಾರೂಪಿ ಭಗವಂತನ ಸನ್ನಿಧಾನದಲ್ಲಿ ಸದಾ ಸನ್ನಿಹಿತನಾದ. ನೋಡಿ, ಯಾರಿಂದ ಆಯಿತು? ನಾರದರಿಂದ ಆಯಿತು. ಹೀಗೇನೆ ಇತ್ತ ಕಡೆಯಲ್ಲಿ ಇವರು ಅಷ್ಟೇ, ಇವರೆಲ್ಲ ಮಹಾಜ್ಞಾನಿಗಳು, ಸಂಸಾರ ಸಾಗರದಲ್ಲಿ ಮುಳುಗುವಂಥವರಲ್ಲ. ಅದಕ್ಕೋಸ್ಕರವಾಗಿ 5,000 ಜನ ಅರ್ವೇಶ್ವರಿಗಾಗಲಿ 1,000 ಜನ ಶಬಲಾಶ್ವರಿಗಾಗಲಿ ಇವರೆಲ್ಲರೂ ಕೂಡ ಇದೇ ಸಂಸಾರ ಸಾಗರ ಮುಳುಗಬಾರದು ಅಂತ ಹೇಳಿ, ಯಾಕೆಂದರೆ ಭಗವಂತನ ಇಚ್ಛೆ ಈ ರೀತಿಯಾಗಿದೆ. ಅವನ ಇಚ್ಛೆಯಂತೆ ಮುಂದೆ ನಡಿಬೇಕಾಗಿದೆ. ಅವನ ಇಚ್ಛೆ ಹಿಂದೆ ಅಷ್ಟೇ ಅಂಗಧ್ವಜನಿಗೆ ಅವೇನ ಹುಟ್ಟದ, ಅಲ್ಲೇನೇ ಭಗವಂತನ ಅನುಗ್ರಹ ಇತ್ತು, ದೇವತೆಗಳ ಶಕ್ತಿಯಿಂದ ಶ್ರೇಷ್ಠನಾದ ಮಗುವನೇ ಹುಟ್ಟುವುದಾಯಿತು. ಆದರೆ ಮುಂದೆ ಅವನನ್ನು ಮತನೆ ಮಾಡಿ ಪೃಥುವಿನ ಅವತಾರವಾಗಬೇಕಾಗಿದೆ. ಪೃಥು ಚಕ್ರವರ್ತಿ ಸಾಮಾನ್ಯನಾದವನಲ್ಲ, ಭಗವಂತ ವಿಶೇಷವಾದಂಥ ಸನ್ನಿಧಾನ ಯುಕ್ತವಾದಂಥ ವ್ಯಕ್ತಿ. ಅಂತಹ ಶ್ರೇಷ್ಠರಾದಂತಹ ಮಕ್ಕಳು ಹುಟ್ಟಬೇಕಾದ್ರೆ ಮಧ್ಯದಲ್ಲಿ ಈ ರೀತಿಯ ಒಂದೆರಡು ಘಟನೆಗಳು ಕೂಡ ನಡೆದಿರುತ್ತದೆ. ಆ ಕ್ರಮದಲ್ಲಿ ಇತ ಕಡೆಯಲ್ಲಿ ಅವರು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿ ಕೊಟ್ಟು ಕಳಿಸಿದರು ನಾರದರು, ಮಹಾನುಭಾವರು. ಹೀಗೇನೆ ಅವರೆಲ್ಲರೂ ಕೂಡ ಇತ್ತ ಕಡೆಯಲ್ಲಿ ಹೋದ ಮೇಲೆ 1,000 ಜನರು ಕೂಡ ತಪಸ್ಸಿಗೆ ಹೋದರು. ಅವರಿಗೆ ಉಪದೇಶವನ್ನು ಮಾಡಿದರು. ತಪಸ್ಸಿಗೆ ಹೋಗಿ ಅವರು ಹೋದವರು ಮತ್ತೆ ಬರಲಿಲ್ಲ. ಈಗ ಇಂತಹ ಸಮಯದಲ್ಲಿ ಯಾವ ದಕ್ಷನಿಗೆ ಬಹಳ ಸಿಟ್ಟು ಬಂದಿತ್ತು. ಏನಿದು, ಈ ರೀತಿಯಾಗಾದರೆ ನಡೆಯೋದಿಲ್ಲ ಅಂತೇಳಿ ಮೊದಲು ನಾರದರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ನಷ್ಟೇಶು ಶಬಲೇಶ್ವೇಶು ದಕ್ಷ ಕ್ರುದ್ಧೋ ವದತ್ವಚಃ ನಾರದಂ ನಾಶಮೇಹೀತಿ ಗರ್ಭವಾಸಂ ವಸೇತಿ ಚ. ಭಾಗವತದಲ್ಲಿ ಬರುವುದು ಒಂದೇ ಒಂದು ಶಾಪವನ್ನು ತಿಳಿಸ್ತಾರೆ. ಏನು, ನೀನು ಯಾವಾಗಲೂ ಕೂಡ ಅವರನ್ನು ಕಳಿಸ್ತಿದೆಯಲ್ಲ, ನೀನು ಒಂದು ಕಡೆ ಇದ್ದರೆ ತಾನೇ ಈ ರೀತಿಯಾಗಿ ಮಾಡುವುದು. ನೀನು ಯಾವಾಗಲೂ ಕೂಡ ತ್ರಿಕಾಲ ಸಂಸಾರವನ್ನು ಮಾಡ್ತಾ ಇರು, 3 ಎಲ್ಲ ಲೋಕಗಳಲ್ಲಿ ಸಂಸಾರವನ್ನು ಮಾಡ್ತಾ ಇದ್ಬಿಡು ಎಂಬುದಾಗಿ ಅವನಿಗೆ ಶಾಪವನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಅವರು ಕೂಡ ನನ್ನ ಸೇವೆ, ಭಗವಂತನ ಸೇವೆ ಮಾಡುವುದಕ್ಕೆ ಇದೊಂದು ದೊಡ್ಡ ಭಾಗ್ಯ. ಎಲ್ಲ ಕಡೆ ಹೋಗಿ ಅಲ್ಲಿ ಎಲ್ಲರಿಗೂ ಕೂಡ ಜ್ಞಾನೋಪದೇಶವನ್ನು ಮಾಡುವುದು ನನ್ನ ದೊಡ್ಡ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಂಡು. ಆದರೆ ಇಲ್ಲಿ ಹರಿವಂಶದಲ್ಲಿ ಮತ್ತೊಂದು ತಿಳಿಸ್ತಾರೆ, ನೀನು ಇವರನ್ನ ಈ ಸಂಸಾರ ಸಾಗರ ಬೀಳದಂತೆ ಮಾಡಿದ್ದೀಯಲ್ಲ, ನೀನು ಗರ್ಭವಾಸ ಹೊಂದಿ ಮತ್ತೆ ಬಾ ಅಂತೇಳಿ ಶಾಪವನ್ನು ಕೊಟ್ಟರು. ಆಗ ದಕ್ಷ ತಾನು ಇವರಿಗೆ ಹೇಳ್ತಾರೆ, ಯಾಕೆ ಅವರನ್ನು ಕಳಿಸ್ತಾ ಇದ್ದೀಯಾ? ಋಷಿ ಋಣ, ಪಿತೃಋಣ, ದೇವಋಣ ಈ ರೀತಿಯಾಗಿದೆ, ಅವುಗಳೆಲ್ಲ ತೀರಿಸಬೇಕು. ಸುಮ್ಮನೆ ತಾನು ಸನ್ಯಾಸಿಯಾಗಿ ಕುಳಿತುಕೋಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬ್ರಹ್ಮಯಜ್ಞದಲ್ಲಿ ದರ್ಪಣಾದಿಗಳನ್ನು ಕೊಡುವಾಗ ದೇವ, ಋಷಿ, ಆಚಾರ್ಯ, ಪಿತೃದರ್ಪಣಗಳೆಲ್ಲವನ್ನು ಕೂಡ ಹೇಳಿದ್ದಾರೆ. ಅವರೆಲ್ಲರ ಋಣವನ್ನು ತೀರಿಸಬೇಕು. ಹೀಗೆ ಋಣವನ್ನು ತೀರಿಸಬೇಕಾದ್ರೆ ಸನ್ಯಾಸಿಗಳಾಗಿ ಕುಳಿತುಕೊಂಡ್ರೆ ಅವರಿಗೆ ಯಜ್ಞಯಾಗಾದಿಗಳಾಗಲಿ ತರ್ಪಣಾದಿಗಳಾಗಲಿ ಯಾವುದೂ ಕೂಡ ಇಲ್ಲ ಸನ್ಯಾಸಿಗಳಿಗೆ. ಅಂಥದ್ರಲ್ಲಿ ನೀನಂತಹ ಒಂದು ಸತ್ಕರ್ಮವನ್ನು ಬಿಡಿಸ್ತಾ ಇದ್ದೀರಾ, ಇದೇನು ಶ್ರೇಷ್ಠವಾದದ್ದು, ಏನು ದೊಡ್ಡ ಸಾಧನೆ ಮಾಡಿದಂಗೆ ಆಗ್ತಾ ಇದೆ. ಸನ್ಯಾಸ ಧರ್ಮ ಯೋಗ್ಯವಾದದ್ದೇ, ಆದರೆ ಇವುಗಳನ್ನು ಪಾಲನೆಯನ್ನು ಕೂಡ ಮಾಡುವುದು ಅತ್ಯಂತ ಅವಶ್ಯಕವೇ ಆಗಿದೆ. ಆದ್ದರಿಂದಾಗಿ ಇವುಗಳನ್ನು ಮಾಡದೇ ಇದ್ದರೆ ಮುಂದೆ ಸಂತಾನಾದಿಗಳಿಗಾಗಲಿ ಅಥವಾ ಬೇರೆ ರೀತಿಯ ಅನರ್ಥಗಳು ಆಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲ ಋಣಗಳನ್ನು ಕೂಡ ತೀರಿಸಬೇಕು. ಆದರೆ ನೀನು ಅದಕ್ಕೆ ಅಡ್ಡಿಯನ್ನು ಮಾಡಿದ್ದೀಯಾ, ಭಂಗವನ್ನು ತಂದಿದ್ದೀಯಾ, ವಂಶದ ಅಭಿವೃದ್ಧಿಯನ್ನು ಆಗುವುದಕ್ಕೆ ನೀನು ಬಿಟ್ಟಿಲ್ಲ. ಯಾಕೆಂದರೆ ಇವರಿಂದ ಮುಂದೆ ಅನೇಕ ಪ್ರಜೆಗಳ ಸಂತಾನ ಆಗ್ತಾ ಇತ್ತು. 5,000ದಿಂದ ಹಂಗೆ ಮಕ್ಕಳು ಪ್ಲಸ್ ಆಗ್ತಾ ಹೋದ್ರೆ ಎಷ್ಟು ಆಗ್ತಾ ಇತ್ತು. ಬ್ರಹ್ಮದೇವರ ಆಜ್ಞೆಯನ್ನು ನಾನು ಪಾಲನೆಯನ್ನು ಮಾಡ್ತಾ ಇದ್ದೆ, ಅದನ್ನು ನೀನು ಬಿಡಿಸಿದ್ದೀಯಾ. ಅದಕ್ಕೋಸ್ಕರವಾಗಿ ನಿನಗೆ ಶಾಪ ಕೊಡ್ತಾ ಇದ್ದೇನೆ, ನೀನು ಗರ್ಭವಾಸವನ್ನು ಹೊಂದು. ಆ ಗರ್ಭವಾಸ ಹೊಂದಿ ಬಾ ಅಂತ ಹೇಳಿದಾಗ ಅವನು ಆ ಗರ್ಭವಾಸವನ್ನು ಹೊಂದ್ತಾನೆ. ಇವರ ಹೆಂಡತಿ, ಯಾವ ದಕ್ಷನ ಹೆಂಡತಿ ಅಸಿಕ್ನಿಯ ತಂಗಿಯಲ್ಲಿ ಇವನು ಹುಡ್ತಾನೆ ಎಂಬುದಾಗಿ ಅದನ್ನು ತಿಳಿಸ್ತಾರೆ. ನಂತರದಲ್ಲಿ ನಾರದರು ಆ ಗರ್ಭವಾಸವನ್ನು ಹೊಂದಿದ್ರು ಎಂಬುದಾಗಿ ತಿಳಿಸಿಕೊಟ್ರು. ಇತ್ತ ಕಡೆಯಲ್ಲಿ ಸರಿ, ಇನ್ನೇನು ಇದೇ ರೀತಿ ಆದರೆ ನಡೆಯೋದಿಲ್ಲ, ಪುತ್ರ ಸಂತಾನವನ್ನು ಪಡೆದ್ವಿ ಅಂತಂದ್ರೆ 1,000 ಜನ ಆಗಲಿ 5,000 ಎಲ್ಲರನ್ನು ಕೂಡ ನಾರದರು ಮತ್ತೆ ಈ ರೀತಿ ಕಳಿಸ್ತಾ ಇದ್ದಾರೆ. ಬೇಡ, ನಾವು ಸ್ತ್ರೀ ಸಂತಾನವನ್ನು ಪಡೆಯೋಣ ಅಂತ ದಕ್ಷ ವಿಚಾರವನ್ನು ಮಾಡಿದ. ಅದೇ ರೀತಿಯಾಗಿ 60 ಜನ ಸ್ತ್ರೀ ಸಂತಾನವನ್ನು ಪಡೆದಿದ್ದಾನೆ. ಈ ರೀತಿಯಾಗಿ ಅದು ಕೂಡ ವಂಶಾಭಿವೃದ್ಧಿಯನ್ನು, ಪ್ರಜೆಗಳ ಸೃಷ್ಟಿಯನ್ನು ಮಾಡೋಣ ಎಂಬುದಾಗಿ 60 ಜನ ಸ್ತ್ರೀಯರನ್ನು ಪಡೆದು ದದೋಸ ದಶಧರ್ಮಾಯ. ಇದನ್ನು ಸ್ವಲ್ಪ ಹಿಂದ್ಗಡೆ ಬಂತು, ಸ್ವಲ್ಪ ಸಂಕ್ಷೇಪವಾಗಿ ವಿಷಯ ಬಂದಿತ್ತು ಹಿಂದ್ಗಡೆ. ದದೋಸ ದಶಧರ್ಮಾಯ ಕಾಶ್ಯಪಾಯ 13 ಅಂತ ಹೇಳಿ 10 ಯಮಧರ್ಮರಾಜನಿಗೆ, ಕಾಶ್ಯಪರಿಗೆ 13 ಜನರನ್ನ, 27 ಚಂದ್ರನಿಗೆ, 27 ನಕ್ಷತ್ರಗಳು ಅವರೇನೆ, ಆ ಚಂದ್ರನಿಗೆ, ಚತಸ್ರಹ ಅರಿಷ್ಟ ನೇಮಿಗೆ 4 ಭೃಗು ಋಷಿಗಳಿಗೆ 2 ಅಂಗೀರಸರಿಗೆ, ಭೃಗುಪುತ್ರರಾದಂತಹ ಶುಕ್ರಾಚಾರ್ಯರಿಗೆ 2
ಆಂಗಿರಸರಿಗೆ ಇಬ್ಬರನ್ನ, ಸುಷಾಶ್ವರಿಗೆ ಇಬ್ಬರನ್ನ, ಈ ರೀತಿಯಾಗಿ ಇವರೆಲ್ಲರೂ ಕೂಡ 60 ಜನರನ್ನು ಕೂಡ ಕೊಟ್ಟು ಮದುವೆಯನ್ನು ಮಾಡಿದ್ದಾನೆ. ಯಾವ 10 ಜನ ಧರ್ಮಪತ್ನಿಯರು ಅರುಂಧತಿ, ವಸು, ಯಾಮಿ, ಲಂಬ, ಭಾನು, ಮರುತ್ಪತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ, ವಿಶ್ವ, ಭಾರತ ಅಂತ ಹೇಳಿ 10 ಜನ ಇವರಿಗೆ ಮಕ್ಕಳು. 10 ಜನಗಳಲ್ಲಿ ಯಾವ ವಿಶ್ವ ಎಂಬುವರು, ಇನ್ನು ವಿಶ್ವೇ ದೇವತೆಗಳು ಕೂಡ ಆ ವಿಶ್ವ ಎಂಬ ಪತ್ನಿಯಲ್ಲಿ 10 ಜನ ವಿಶ್ವೇ ದೇವತೆಗಳು ಹುಡ್ತಾರೆ. ಏನು 10 ಜನ ಹೆಂಡತಿಯರು ಇದ್ರು ಅವರಲ್ಲಿ ಒಬ್ಬಳು ಕೊನೆಯವಳು ವಿಶ್ವ ಅಂತ ಹೇಳಿ, ಆ ವಿಶ್ವ ಆಡಲ್ಲಿಯೇನೆ ಈ ವಿಶ್ವೇ ದೇವತೆಗಳು ಅಂತ ಹೇಳಿ ಶ್ರಾದ್ದದಲ್ಲೆಲ್ಲ ಬರ್ತದೆ. ಪುರೂರವಾರ್ಧವ ಸಂಹಿಕಾ ವಿಶ್ವೇ ದೇವಾಹ ಅಂತ ಹೇಳಿ ಸಾಂವತ್ಸರಿಕ ಶ್ರಾದ್ದಗಳಲ್ಲಿ ಬರ್ತದೆ. ಇನ್ನು ಯಾವ ಪಕ್ಷ ಮಾಸದಲ್ಲಿ ದೂರಿ ಲೋಚನ ಸಂಜ್ಞಕಾಹ ಅಂತ ವಿಶ್ವೇ ದೇವತೆಗಳು ಬರ್ತದೆ. ಅದೇ ಹೆಸರುಗಳು ಹೇಳ್ತಾ ಇದ್ದಾರೆ. ಅವರಿಗೆ ಹುಟ್ಟಿದಂಥ ಮಕ್ಕಳು ವಿಶ್ವ ಮತ್ತು ಹಿಮದೇವರಲ್ಲಿ ಹುಟ್ಟಿದಂಥವರು ಕ್ರತುದಕ್ಷ, ಸತ್ಯವಸು, ಕಾಲಕಾಮ, ಪುರೂರವಾರ್ದ್ರವ, ಭೂರಿ ಲೋಚನ ಅಂತ ಹೇಳಿ 10 ಜನ ಹುಡ್ತಾರೆ. ಇದರಲ್ಲಿ ಈ ಕ್ರತುದಕ್ಷ ಎಲ್ಲಿ ಬರ್ತಾರೆ ಅಂತಂದ್ರೆ ಈ ಇಷ್ಟಿ ಅಂತ ಮಾಡ್ತಾರೆ. ಪಾಡ್ಯ ಪ್ರತಿ ಪಾಡ್ಯದಲ್ಲಿ ಇಷ್ಟಿ ಅಂತ ಒಂದು ಯಜ್ಞವನ್ನು ಮಾಡ್ತಾರೆ. ಮತ್ತು ಈ ಜಾತಕರ್ಮ ಗರ್ಭಾಧಾನಗಳೆಲ್ಲ ಇದೆ. ಸೀಮಂತ ಸಮಯದ ಈ ಸಮಯದಲ್ಲಿ ಈ ನಾಂದಿಯನ್ನು ಮಾಡುವ ಸಮಯದಲ್ಲಿ ಕ್ರತುದಕ್ಷ ದೇವತೆಗಳನ್ನ ಕುರಿತು ನಾಂದಿಯನ್ನು ಮಾಡಬೇಕು ವಿಶ್ವದೇವತೆಗಳಿಗೆ. ಇನ್ನು ಸತ್ಯವಸುದಂತೂ ಪ್ರಸಿದ್ಧವಾದದ್ದು. ಅವು ಪುಣ್ಯಾಹ ವಾಚನದಲ್ಲಿ ಮಾಡುವಾಗ ಪುಣ್ಯಾಹದ ನಂತರದಲ್ಲಿ ಈ ನಾಂದಿಯನ್ನು ಮಾಡ್ತಾರೋ ಆ ಸಮಯದಲ್ಲಿ ಈ ಸತ್ಯವಸು ಸಂಜ್ಞಿಕಾ ವಿಶ್ವೇದೇವಾಹ ಅಂತ ಹೇಳಿ ಅವರನ್ನೇ ಸ್ವೀಕಾರವನ್ನು ಮಾಡುವುದು. ಯಾವುದೇ ಒಂದು ಪೂರ್ವಕ ಕರ್ಮಗಳಿರ್ಬೋದು, ಪುಣ್ಯವಾಚನವನ್ನು ಮಾಡಿ ಪವಮಾನ ಹೋಮ ಮಾಡಬಹುದು, ಮನಿ ಸೂಕ್ತ ಯಾವುದೇ ಒಂದು ಮಾಡುವಾಗ ನಾಂದಿ ಶ್ರಾದ್ದವನ್ನು ಮಾಡಬೇಕು. ಆ ನಾಂದಿ ಶ್ರಾದ್ದ ಮಾಡುವಾಗ ಈ ಸತ್ಯವಸದಂಗವಾದಂತಹ ಹೆಸರಿರುವಂತಹ ವಿಶ್ವೇ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡೇನೆ ಅಲ್ಲಿ ಎಲ್ಲ ಅರ್ಘ್ಯಾದಿಗಳನ್ನು ಪಾದ್ಯಾದಿಗಳನ್ನೆಲ್ಲ ಅವರಿಗೆ ಕೊಡುವುದು. ಅವರಿಬ್ಬರು ಸತ್ಯವಸು ಅಂತ ಹೇಳಿ. ಇನ್ನು ಕಾಲಕಾಮ ಅಂತೇಳಿ ಇವರಿಬ್ಬರು ಯಾರು ಅಂತಂದ್ರೆ ಈ ಸಪಿಂಡೀಕರಣ ಅಂತ ಹೇಳಿದೆಯಲ್ಲ ಶ್ರಾದ್ದದಲ್ಲಿ 10 ದಿನದಲ್ಲಿ ಮಾಡೋ ನಂತರದಲ್ಲಿ ಏನು ಸಪಿಂಡೀಕರಣ ಅಂತ ಏನು ಮಾಡ್ತಾರೋ ಅವಾಗ ಬರುವಂಥ ವಿಶ್ವೇ ದೇವತೆಗಳ ಹೆಸರು ಕಾಲ ಕಾಮ ಅಂತ ಹೇಳಿ. ಇನ್ನು ಪುರೂರವಾರ್ದ್ರವ ಹಾಗೆ ಕೇಳಿದಂತೆ ಸಂವತ್ಸರಿಕ ಶ್ರಾದ್ದದಲ್ಲಿ ಮತ್ತು ದೂರಿಲೋಚನ ಭಕ್ಷಮಾಸದಲ್ಲಿ ಬರುವಂತಹವರು. ಈ ಕ್ರಮದಲ್ಲಿ ಆ 10 ಜನರನ್ನು ಕೂಡ ತಿಳಿಸಿ ಆ ಸಾಧ್ಯ ಎಂಬುವಲ್ಲಿ ಸಿದ್ಧ ಸಾಧ್ಯರು ಅಂತ ಒಂದು ಗಣಗಳಿವೆ. ಅದರಲ್ಲೂ ಕೂಡ ದೇವತೆಗಳ ಗಣಗಳು ಅವರ ವಂಶಾವಳಿ ಬೆಳೀತಾ ಹೋಯಿತು. 12 ಮಂದಿ ಅವರ ಮಕ್ಕಳು. ಈ ಮರುತ್ವತಿಯಲ್ಲಿ ಮರುತ್ವಾನ್ ಜಯಂತ ಅಂತ ಹೇಳಿ ಆ ಮರುತ್ವಂತರಲ್ಲಿ ವಸು ಎಂಬುವಳಲ್ಲಿ 8 ಜನ ಮಕ್ಕಳಾಗ್ತಾರೆ. ವಸು, ಭಾನು, ವೇದ ಋಷಭ ಮೊದಲಾದವರೆಲ್ಲರೂ ಕೂಡ ಆಗ್ತಾರೆ. ಈ ಭಾನುವಿನಲ್ಲಿ ಮುಹೂರ್ತ ಅಂತ ನಾವೇನು ಮುಹೂರ್ತ 10 ಗಂಟೆ ಮುಹೂರ್ತ ಇದೆ, ಆ ಲಗ್ನ ಇದೆ, ಮುಹೂರ್ತ ಅಂತ ಕೇಳ್ತೀವಲ್ಲ, ಮುಹೂರ್ತ ಎಂಬುವಳಲ್ಲಿ ವಿವಾಹಕ್ಕೆ ಆಗಲಿ ಎಲ್ಲವೂ ಕೂಡ ನಾವೇನು ಉಪಯೋಗಿಸ್ತೀವೋ ಅವಳು ಹುಡ್ತಾಳೆ ಎಂಬುದಾಗಿ ತಿಳಿಸಿ. ಇನ್ನು ವಿದ್ಯೋತು, ಮಿಂಚು ಎಲ್ಲವೂ ಕೂಡ ಕೇಳ್ತೀವಲ್ಲ, ಅವೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ, ಎಲ್ಲವೂ ಕೂಡ ಅವರೆಲ್ಲರೂ ಕೂಡ ಹುಡ್ತಾರೆ. ಈ ಅರುಂಧತಿಯಲ್ಲಿ ಭೂತಲ್ಲಿರುವಂತಹ ಪಶುಗಳು, ಔಷಧಿಗಳು ಎಲ್ಲವೂ ಕೂಡ ಏನು ಮೊದಲೇ ಹೆಂಡತಿಯೇ ಈ ಅರುಂಧತಿ ಅಂತ ಹೇಳಿ. ಆ ಅರುಂಧತಿಯಲ್ಲೇನೆ ಎಲ್ಲವೂ ಭೂತಲ್ಲಿರುವ ಅನೇಕ ಪಶುಗಳು, ಔಷಧಿಗಳು, ಅಸಂಖ್ಯವಾದಂತಹ ಏನೇನಿರೋ ಪದಾರ್ಥಗಳು, ಮಾನಸಿಕ್ರಿಯವಾದಂಥ ಎಲ್ಲವನ್ನು ಕೂಡ ತಮ್ಮ ಸಂಕಲ್ಪ ಮಾತ್ರದಿಂದಲೇ ಇದೆಲ್ಲ ಗರ್ಭಾಧಾನಾದಿಗಳನ್ನು ಮಾಡೇ ಸಂತಾನ ಪಡೆದಿದ್ದಲ್ಲ, ಇವೆಲ್ಲವೂ ಕೂಡ ಕೇವಲ ಸಂಕಲ್ಪವನ್ನು ಮಾಡಿದ್ದರಿಂದಲೇ ಅವರೆಲ್ಲರೂ ಕೂಡ ಪಡೆದಿದ್ದಾರೆ. ನಂತರದಲ್ಲಿ ಇವರ ಮಗನೇ ನಂತರದಲ್ಲಿ ಮಾನಸಿಕ ಕ್ರಿಯೆಯಿಂದಾಗಿ ಸಂಕಲ್ಪ ಅಂತ ಏನೇ ಹುಡ್ತಾನೆ ಒಬ್ಬ, ಸಂಕಲ್ಪ ಅಂತ ಒಬ್ಬಳು, ಆ ಸಂಕಲ್ಪದಲ್ಲಿ ಸಂಕಲ್ಪ ಎಂಬುವನ್ನು ಹುಡ್ತಾನೆ, ಅವರ ಮಗನೇ ಕಾಮ ಎಂಬುದಾಗಿ ತಿಳಿಸಿಕೊಟ್ರು. ಇನ್ನು ಚಂದ್ರನಿಗೆ 27 ನಕ್ಷತ್ರಗಳು ಏನು ಕೇಳ್ತೀವೋ ಆ ಸ್ತ್ರೀಯರೇ ಇವರ ಮಕ್ಕಳು. ಆದರೆ ಇವರು ಯಾರಿಗೂ ಕೂಡ ಸಂತಾನ ಆಗಿರೋದು, ಇವರ ಮದುವೆ ಆಗ್ತಾನೆ 27 ಜನರನ್ನ, ಆದರೆ ಇವರಲ್ಲಿ ಯಾರಿಗೂ ಕೂಡ ಸಂತಾನ ಆಗಿರೋದಿಲ್ಲ. ಯಾಕೆ ಅಂದರೆ ದಕ್ಷನೇ ಶಾಪವನ್ನು ಕೊಟ್ಟಿರ್ತಾನೆ. ತನ್ನ ತಂದೆ ಏನು ಮಕ್ಕಳ ಮಾವನೇ ತಾನು ಶಾಪವನ್ನು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ 27 ಜನರಲ್ಲಿ ರೋಹಿಣಿ ಅಂತ ಒಬ್ಬಳು, ರೋಹಿಣಿ ಮೇಲೆ ಚಂದ್ರನಿಗೆ ಬಹಳವಾದ ಪ್ರೀತಿ, ಅವಳ ಮೇಲೆ ಮಾತ್ರ ಪ್ರೀತಿಯನ್ನು ಜಾಸ್ತಿ ಮಾಡಿ ಉಳಿದವರ ಮೇಲೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿ ದಕ್ಷ ಶಾಪವನ್ನು ಕೊಡ್ತೇನೆ. ಆ ಶಾಪದಿಂದಾಗಿ ಅವರಿಗೆ ಸಂತಾನ ಎಂಬುದೇ ಆಗಿರುವುದಿಲ್ಲ ಎಂಬುದಾಗಿ ತಿಳಿಸಿ. ಇನ್ನು ಅಷ್ಟವಸುಗಳು ಶಾಂತ, ವೈಷಂಡ್ಯ, ಶ್ರಮ, ಮುನಿ ಈ ರೀತಿಯಾಗಿ 4 ಜನ ಮಕ್ಕಳು. ಆಪವಸು ಎಂಬುವಂಥ ಆಪ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ ಹೇಳಿ ಈ ರೀತಿ ಅಷ್ಟವಸುಗಳಂತ ನಾವೇನು ಕೇಳ್ತೀವೋ ಶಬ್ದ, ಈ 8 ಜನ ಅವರಲ್ಲಿ ಆಪವಸು ಎಂಬುವನಿಗೆ ಶಾಂತ, ವೈಡಮ್ಯ, ಶ್ರಮ, ಮುನಿ ಅಂತ ಹೇಳಿ ಮಕ್ಕಳಾಗ್ತಾರೆ. ಈ ರೀತಿಯಾಗಿ ಅವರ ವಂಶದ ಕೂಡ ತಿಳಿಸಿ ಮುಂದೆ ಅದೇ ಕ್ರಮದಲ್ಲಿ ಅವರೇ ವಂಶದಲ್ಲಿ ವಸುಪುತ್ರನಾದಂಥ ಅನಲ ಅಂತ ಮತ್ತೊಬ್ಬ. ಆ ಅನಲನಿಗೆ ಶರವಣ ಎಂಬುದರಲ್ಲಿ ಅಂದರೆ ಏನು ಒಂದು ಬಿದಿರು ಬುಟ್ಟಿ,
ಆ ಬಿದಿರೊಟ್ಟಿಯಲ್ಲಿ ಹುಟ್ಟಿದವನೇ ಸ್ಕಂದ. ಅದೇನು ನಾವು ಸ್ಕಂದ ಸುಬ್ರಹ್ಮಣ್ಯ ಸ್ಕಂದ ಅಂತ ನಾವೇನು ಕೇಳ್ತೀವಿ, ಷಣ್ಮುಖ ಅಂತ ಹೇಳಿ ಆ ಸ್ಕಂದ ಅವತಾರ ಆಗ್ತದೆ. ಇವನ ವಿಶೇಷತೆ ಏನು ಅಂತಂದರೆ, ಶಿವ ಹರಿ ಬ್ರಹ್ಮ ಮೂರು ಜನರಿಂದಲೂ ಕೂಡ ಅವತಾರವನ್ನು ಪಡೆದಿದ್ದಾನೆ. ಕೃಷ್ಣನಾಗಿದ್ದಾಗ ಪ್ರದ್ಯುಮ್ನಾಗಿ ಅವತಾರ ಮಾಡಿದರೆ ಕಾಮನ ಅವತಾರನೇ ಇವೆಲ್ಲವೂ ಕೂಡ ಸ್ಕಂದ. ಕೃಷ್ಣನಾದಾಗ ಪ್ರದ್ಯುಮ್ನ ಅವತಾರವನ್ನು ಮಾಡಿದ ಅವನೇ ಸ್ಕಂದ. ಇನ್ನೊಂದು ಯಾವ ಬ್ರಹ್ಮಪುತ್ರನಾಗಿಯೂ ಕೂಡ ಸನತ್ಕುಮಾರನಾಗಿ ಹುಟ್ಟಿದ ಬ್ರಹ್ಮಪುತ್ರನಾಗಿ. ಹೀಗೇನೆ ಅವನು ಹದ್ದಿಯಿಂದ ಹುಟ್ಟಿದ್ರಿಂದ ಆಗ್ನೇಯ ಅಂತ ಅವನಿಗೆ ಹೆಸರು ಬಂತು, ಗಂಗಾಪುತ್ರನಾಗಿ ಹುಟ್ಟಿದ್ರಿಂದಾಗಿ ಅವನಿಗೆ ಗಾಂಗೇಯ ಅಂತ ಹೆಸರು ಬಂತು. ಈ ರೀತಿಯಾಗಿ ಆ ರುದ್ರಪುತ್ರನಾಗಿ ಸ್ವಯಂ ಸ್ಕಂದನಾಗಿಯೇ ಅವತಾರವನ್ನು ಮಾಡಿದ್ದಾನೆ. ಈ ಕ್ರಮದಲ್ಲಿ ಅವನು ಮೂರರಿಂದಲೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ 3 ಜನರಿಂದ ಹುಟ್ಟಿದಂತಹವನು ಯಾರೂ ಕೂಡ ಈ ರೀತಿಯಾಗಿ ಹುಟ್ಟಿಲ್ಲ. ಕೇವಲ ಭಗವಂತನಿಂದ ಹುಟ್ಟಿದವರಿದ್ದಾರೆ, ಶಿವನಿಂದ ಹುಟ್ಟಿದವರಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರಿಂದ ಹುಟ್ಟಿದವರು. ಪ್ರತ್ಯೇಕ ಅವತಾರಗಳಲ್ಲಿ ಅವತಾರವನ್ನು ಮಾಡಿದವನು ಸ್ಕಂದ ಒಬ್ಬನೇ ಎಂಬುದಾಗಿ ತಿಳಿಸಿ, ಹೀಗೇನೆ ಆ ಮಧ್ವಂಶದಲ್ಲಿ ಪ್ರತ್ಯೂಷಸ್ಯ ವಿದುಃಪುತ್ರಂ ಸೃಷ್ಟಿಂ ನಾಮ್ನಾಚ ದೇವಲಂ. ಅಂದರೆ ಪ್ರತ್ಯೂಷ ಅಂತ ವಸುವಿಗೆ ದೇವಲ ಅಂತ ಹೇಳಿ ಅವನ ವಂಶದಲ್ಲಿಯೇ ಆ ದೇವನಿಗೆ ಕ್ಷಮಾವಂತ ತಪಸ್ವಿ ಅಂತ 2 ಮಕ್ಕಳಾಗ್ತಾರೆ. ಆ ಬೃಹಸ್ಪತ್ಯಾಚಾರ್ಯರು ಮಹಾಜ್ಞಾನಿಗಳು, ಅವರಿಗೆ ಒಬ್ಬಳು ತಂಗಿ ಇರ್ತಾಳೆ ಬ್ರಹ್ಮಜ್ಞಾನ. ಅವಳು ಕೂಡ ಅತ್ಯಂತ ಯೋಗ್ಯಳಾದವಳು. ಅವಳು ಏನು ಶ್ರೇಷ್ಠ ಅಂದರೆ ಸಮಗ್ರ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿದಂಥವಳು. ಅವನು ಪ್ರಭಾಸ ಎಂಬುವಂಥ ಅದ್ಯುವನ್ನು ಮದುವೆ ಆಗ್ತಾರೆ. ಇವರಲ್ಲಿ ಹುಟ್ಟಿದವನೇ ವಿಶ್ವಕರ್ಮ ಅಂತೇಳಿ ಅತ್ಯಂತ ಶ್ರೇಷ್ಠನಾದಂಥ ವ್ಯಕ್ತಿ, ಮಹಾನುಭಾವ. ಎಲ್ಲವನ್ನು ಕೂಡ ಸೃಷ್ಟಿಯನ್ನು ಏನು ಪದಾರ್ಥಗಳ ದೇವತೆಗಳ ಅರಮನೆ ಇರಬಹುದು, ಎಲ್ಲವನ್ನು ಕೂಡ ಏನು ನೋಡ್ತೀವಿ ಆಭರಣಗಳು ಎಲ್ಲವನ್ನು ಕೂಡ ಮಾಡಿದಂತಹ ವ್ಯಕ್ತಿ ವಿಶ್ವಕರ್ಮ ಅಂತ ಹೇಳಿ. ಇವನ ವಿಶೇಷತೆಯನ್ನು ಕೂಡ ತಿಳಿಸ್ತಾರೆ. ಇವನು ಅಧ್ಯಯನಾದಿಗಳೆಲ್ಲವನ್ನು ಕೂಡ ಮಾಡಿದ ಮೇಲೆ ಗುರುದಕ್ಷಿಣೆಯನ್ನು ಕೇಳಿ ಏನು ಕೇಳ್ತೀರೋ ಅದನ್ನು ಕೊಡ್ತೇವೆ ಅಂತ ಕೇಳಿದಾಗ ಗುರುಗಳು ಏನು ಬೇಡ ಅಂತ ಹೇಳ್ತಾರೆ. ಅದು ಕೂಡ ಬಹಳ ಒತ್ತಾಯವನ್ನು ಮಾಡ್ತಾರೆ, ನೀವೇನಾದರೂ ಕೂಡ ಕೇಳಲೇಬೇಕು ಅಂತ ಕೇಳಿದಾಗ ಅವಶ್ಯವಾಗಿ ಆಯಿತು ಅಂತ ಹೇಳಿ ಒಂದು ಒಳ್ಳೆ ಚೆನ್ನಾಗಿರುವಂಥ ಮನೆ ಕಟ್ಟಿಸ್ಕೊಂಡು ನಿರ್ಮಾಣ ಮಾಡಿಕೊಡು ಅಂತ ಕೂಡ ಹೇಳ್ತಾರೆ. ಇವನ್ನೆಲ್ಲ ಅದರಲ್ಲಿ ವಿಶೇಷತೆ ಮನೆ ಅರಮನೆಗಳನ್ನು ಆಭರಣಗಳನ್ನೆಲ್ಲವೂ ಕೂಡ ಮಾಡುವುದಕ್ಕೆ ಅತ್ಯಂತ ವಿಶಿಷ್ಟವಾದಂಥ ಶಕ್ತಿ ಇವನಲ್ಲಿ ಇರ್ತದೆ. ಹಾಗೆಯೇ ಸರಿ ಅಂತ ಕೇಳಿದಾಗ ಒಳ್ಳೆಯ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡು. ಆದರೆ ಆ ಮನೆಯ ವಿಶೇಷತೆ ಏನು ಅಂತಂದರೆ ಅದು ಮನೆ ಹಳೇದಾಗಬಾರ್ದು, ಅಂತಹ ಮನೆಯನ್ನು ಮಾಡಿಕೊಡು ಅಂತ ಕೇಳ್ತಾರೆ. ಆದರೆ ಇವರು ಅಷ್ಟು ಕೇಳಿ ಮುಗಿಸಿದರೆ ಆ ಗುರುಪತ್ನಿ ತಾನು ಕೇಳ್ತಾ ಇದ್ದಾಳೆ, ಒಳ್ಳೆಯ ಒಂದು ರೇಷ್ಮೆ ಸೀರೆ, ನಾರು ಮಡಿ, ರಾಷ್ಟ್ರ ಶುದ್ಧವಾದಂತಹ ಆ ಕುಬುಸವನ್ನು ಸೀರೆಯನ್ನು ಮಾಡಿಕೊಡು. ಹೇಗಿರಬೇಕಂದ್ರೆ ಅದು ಯಂತ್ರ ಇದ್ದ ಹೊಲಿಬಾರ್ದು, ಅದು ಅಂತಹ ಒಳ್ಳೆಯ ಸೀರೆಯನ್ನು ಮಾಡಿಕೊಡು, ಕುಬುಸವನ್ನು ಮಾಡಿಕೊಡು ಎಂದು ಕೂಡ ಕೇಳ್ತಾರೆ. ಹೀಗೇನೆ ಆ ಗುರುಪುತ್ರ ಅವನು ನನಗೆ ಒಳ್ಳೆಯ ಚಪ್ಪಲಿ ಬೇಕು, ಹೇಗಿರಬೇಕು ಅಂದರೆ ಅದು ಭಾರ ಇರಬಾರ್ದು, ಅದು ನೀರಿನಲ್ಲಿ ಬೆಂಕಿಯಲ್ಲಿ ಹೋಗಬೇಕು, ಮತ್ತು ಅದು ಎಷ್ಟೇ ಹಾಕೊಂಡು ಓಡಾಡಿದ್ರು ಹೆಂಗೆ ಅಡ್ಡಾಡಿದ್ರು ಕೂಡ ಅದು ನನಗೆ ಕಷ್ಟ ಆಗಬಾರ್ದು, ತುಂಬ ಚೆನ್ನಾಗಿರಬೇಕು, ಯಾವ ರೀತಿಯಾದಂತಹ ವೇಗ ಕಮ್ಮಿ ಆಗಬಾರ್ದು, ಅದು ಹಾಕ್ಕೊಂಡ್ರೆ ವೇಗವಾಗಿ ಹೋಗಬೇಕು, ಅಂತಹ ಪಾದರಕ್ಷೆ ನನಗೆ ಬೇಕು ಅಂತ ಅವನು ಕೇಳ್ತಾನೆ. ಗುರುಪುತ್ರಿ ಅಂತೂ ಅವಳು ಒಂದು ದೊಡ್ಡ ಲಿಸ್ಟೇ ಇಟ್ಬಿಡ್ತಾಳೆ. ಆಭರಣಗಳು ಅಂತ ಏನೇನಿದಾವೋ ಎಲ್ಲವನ್ನು ಕೂಡ ಕೇಳ್ತಾಳೆ. ಕಿವಿಯೋಲೆ, ಆನೆದಂಥದ್ದು, ಅಲ್ಲಿಂದ ಮಾಡಿದಂಥ ಆಟಿಕೆಗಳು ಆಗಲಿ, ಒನಕೆ, ಹೀಗೇನೆ ಮನೆಯ ಪದಾರ್ಥಗಳು ಎಲ್ಲವನ್ನು ಕೂಡ ಒಂದು ದೊಡ್ಡ ಲಿಸ್ಟನ್ನೇ ಕೂಡ ಅವಳು ಇಡ್ತಾಳೆ. ಅದನ್ನು ಕೇಳಿ ಗಾಬರಿ ಆಗೋಗ್ಬಿಡುತ್ತೆ ಅವನಿಗೆ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಏನೋ ಗುರುವ ದಕ್ಷಿಣೆ ಏನಾರು ಕೊಡೋಣ ಅಂತ ಕೇಳಿದರೆ, ಇಷ್ಟೆಲ್ಲ ಕೇಳಿದರೆ ಎಲ್ಲಿಂದ ನಾನು ತರಲಿ ಅಂತೇಳಿ ಅವಳು ಕೇಳಿದಾಗ ಒಬ್ಬ ವೃದ್ಧ ತಪಸ್ವಿ ಅವನ ಎದುರುಗಡೆ ಬರ್ತಾನೆ. ಬಂದು ಹೋಗು, ನೀವೆಲ್ಲವೂ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಅವರಲ್ಲಿ ಕೇಳಿದಾಗ ಕಾಶಿಗೆ ಹೋಗಿ ನೀನು ತಪಸ್ಸನ್ನು ಮಾಡು ಅಂತ ಹೇಳಿದಾಗ ಅದೇ ರೀತಿ ಅವನು ತಪಸ್ಸನ್ನು ಮಾಡಿದ್ದಾನೆ. ಆ ಶಿವ ಅವನಿಗೆ ಪೂರ್ಣವಾಗಿ ಅನುಗ್ರಹವನ್ನು ಮಾಡಿದ ಮೇಲೆ ಅವನಿಗೆ ಈ ರೀತಿಯಾದಂಥ ಎಲ್ಲ ಕಲೆಗಳು ಕೂಡ ಕರತಲಾಮಲಕವಾಯಿತು. ಆದಮೇಲೆ ಎಲ್ಲವನ್ನು ಕೂಡ ಅವನು ಮಾಡಿಕೊಟ್ಟ ಎಂಬುದಾಗಿ ಇದು ಸ್ಕಾಂದ ಪುರಾಣದಲ್ಲಿ ಬರುತ್ತದೆ. ಈ ರೀತಿಯಾಗಿ ಅವನು ಮಹಾಶ್ರೇಷ್ಠನಾದಂಥ ವ್ಯಕ್ತಿ. ಭೂಷಣಾನಾಂತ ಸರ್ವೇಷಾಂ ಕರ್ತ ಶಿಲ್ಪಪದಾಂಬರಃ, ಎಲ್ಲ ಶಿಲ್ಪಿಗಳನ್ನು ಕೂಡ ಮಾಡುವರು. ಅತ್ಯಂತ ಅರಮನೆಗಳನ್ನಾಗಲಿ ಶಿಲ್ಪಿಗಳನ್ನೆಲ್ಲವನ್ನು ಕೂಡ ಮಾಡುವ ಅತ್ಯಂತ ಯೋಗ್ಯನಾದಂತಹ ಸಮರ್ಥನಾದಂಥ ವ್ಯಕ್ತಿ ಎಂಬುದಾಗಿ ಅವನ ಬಗ್ಗೆ ತಿಳಿಸಿ, ಇನ್ನು ಸುರಭಿ ಕಶ್ಯಪಾದೃದ್ಧಾನ್ ಏಕಾದಶ ವಿನಿರ್ಮುಮೆ, 11 ರುದ್ರರು ಅಂತ ಏನು ಕೇಳ್ತೀವಿ. ಹರ, ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ತಿ, ರೈವತ, ಮೃಗವ್ಯಾಧ, ಸರ್ಪ, ಕಪಾಲಿ ಅಂತೇಳಿ 11 ರುದ್ರರು. ಇವರನ್ನು ಸ್ಮರಣೆ ಮಾಡುವುದರಿಂದಲೇ ಮಾನಸಿಕವಾದಂತಹ ಏನೇ ಚಂಚಲತೆ ಆಗಲಿ, ದುಃಖವಾಗಲಿ, ಏನೇ ದೋಷಗಳಿದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತಹ ಅದು. ಹೀಗೇನೆ ನಂತರದಲ್ಲಿ 12 ಆದಿತ್ಯರು ಅಂತ ಹೇಳಿ ತುಷಿತ ಎಂಬುವಳಲ್ಲಿ ಹುಟ್ಟಿದವರು, ಅವರು ದೇವತಾಗಣದಲ್ಲಿ ಬರುವಂಥವ್ರು 12 ಜನ. ಇವರೆಲ್ಲ ತುಷಿತ ಗಣ ಅಂತ ಹೇಳಿ. ಇವರೆಲ್ಲರೂ ಕೂಡ ಪೂರ್ವದಲ್ಲಿ ಚಾಕ್ಷುಷ ಮನ್ವಂತರ ನಡೆಯುವಾಗ ದೇವತಾಗಣದಲ್ಲಿ ಇದ್ದಂಥವರು.
ಇವರು ಮುಂದೆ ನಾವು ಮತ್ತೆ ಹುಟ್ಟಬೇಕು, ಎಲ್ಲಿ ಯಾರಲ್ಲಿ ಹುಟ್ಟೋಣ ಅಂತ ಕೇಳಿದ ವಿಚಾರ ಮಾಡಿದಾಗ ಅದಿತಿ ದೇವಿಯಲ್ಲಿ ಹುಟ್ಟೋಣ, ಈ ಅತ್ಯಂತ ಯೋಗ್ಯಳಾದವರು ಕಶ್ಯಪ ಅದಿತಿಯಲ್ಲಿ ನಾವು ಅವತಾರ ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ಅದೇ ರೀತಿ ಅವರಲ್ಲಿ ಇವರು ಹುಟ್ಟುತ್ತಾರೆ, ಅದೇ ಅವರೇ ದ್ವಾದಶಾದಿತ್ಯರು ಎಂಬುದಾಗಿ ತಿಳಿಸ್ತಾರೆ. ನಂತರ ಅದೇ ದ್ವಿತೀಯ ಸಂತಾನ, ಆ ದಿತಿ ದೇವಿ ತಾನು ಅಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಸಂತಾನವನ್ನು ಯಾವತ್ತೂ ಕೂಡ ಪಡಿಬಾರದು, ಭೋಗವನ್ನು ಮಾಡಬಾರದು. ಆ ಕಾಲದಲ್ಲಿ ಸಂತಾನವನ್ನು ಅಪೇಕ್ಷೆ ಪಟ್ಟಿದ್ದರ ಪ್ರಭಾವವಾಗಿ ಅವಳಿಗೆ ದುಷ್ಟರಾದಂಥ ಮಕ್ಕಳು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಮಹಾಪಾಪಿಗಳು, ದುಷ್ಟರು, ಕಾಲಿಯ ಸ್ವರೂಪ ಆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಹುಡ್ತಾರೆ. ಮತ್ತೆ ಇನ್ನೊಬ್ಬಳ ಅಷ್ಟೇ ಅಲ್ಲದೇನೆ ಸಿಮ್ಮಿಕಾ ಅಂತೇಳಿ ನಾವು ರಾಹುವಿನ ಸ್ತೋತ್ರದಲ್ಲಿ ಕೇಳ್ತೀವಿ, ಸಿಮ್ಮಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅಂತೇಳಿ. ಆ ಸಿಮ್ಮಿಕಾ ಹುಡ್ತಾಳೆ. ಸಿಮ್ಮಿಕಾನನ್ನ ವಿಪ್ರಚಿತ್ತಿ ಅಂತೇಳಿ ಅವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾಳೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಸಿಮ್ಮಿಕಾ ಅಂತೇಳಿ 3 ಜನ. ಆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಅವರ ವಂಶಾವಳಿ ಮುಂದೆ ಹೇಳ್ತಾರೆ. ಆ ಸಿಮ್ಮಿಕಾಳನ್ನ ವಿಪ್ರಚಿತ್ತಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅವರಿಗೆ 10,000 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ಒಬ್ಬ ರಾಹು ಎಂಬುದಾಗಿ ನಾವು ಆ ಶ್ಲೋಕದ ಅನುಸಾರವಾಗಿ ತಿಳಿಯಬಹುದು. 10,000 ಜನ ಬಗ್ಗೆ ಮತ್ತೆ ಅವರ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಎಲ್ಲ ಕೇಳಬೇಡ, ಅವಶ್ಯಕತೆ ಇಲ್ಲ ಎಂಬುದಾಗಿ ವೈಶಂಪಾಯನವರು ಹೇಳ್ತಾರೆ. ಹೀಗೆ ಅವರ ಮಕ್ಕಳು 100,000 ಸಾವಿರಾರು ರೀತಿಯಲ್ಲಿ ಅವರ ಲೆಕ್ಕವೇ ಸಿಗುವುದಿಲ್ಲ. ಅದಕ್ಕೋಸ್ಕರ ಹಿರಣ್ಯಕಶಿಪುವಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಅವನಿಗೆ ಆ ಹಿರಣ್ಯಕಶಿಪುವಿಗೇನೆ ಅನುಹ್ಲಾದ, ಲಾದ, ಸಂಹ್ಲಾದ, ಪ್ರಹ್ಲಾದ ಅಂತ 4 ಜನ ಮಕ್ಕಳಾಗ್ತಾರೆ. ಆ ಪ್ರಹ್ಲಾದ ಅತ್ಯಂತ ಯೋಗ್ಯನಾದ ದೈವಗುಣಯುಕ್ತನಾದಂಥ ವ್ಯಕ್ತಿ. ಪ್ರಹ್ಲಾದನಿಗೆ ನಾಕುಶಿಬಿ, ಭಾಷ್ಕಲ, ಆಯುಷ್ಮಾನ್, ವಿರೋಚನ ಅಂತೇಳಿ ಮಕ್ಕಳಾಗ್ತಾರೆ. ಆ ವಿರೋಚನನಿಂದ ಹುಟ್ಟಿದವನೇ ಬಲಿಚಕ್ರವರ್ತಿ. ಮಹಾಶ್ರೇಷ್ಠನಾದಂಥ ಅತ್ಯಂತ ಭಗವಂತನಿಗೇನೆ ಸಂಪೂರ್ಣವಾಗಿ ದಾನವನ್ನು ಮಾಡಿದಂಥ ಮಹಾವ್ಯಕ್ತಿ ಬಲಿಚಕ್ರವರ್ತಿ. ಅವನಿಗೆ ಬಲಿಚಕ್ರವರ್ತಿಗೆ ಬಾಣಾಸುರ ಅಂತೇಳಿ ಮಗನಾಗ್ತಾರೆ. ಅವರು 100 ಜನ ಮಕ್ಕಳಾಗ್ತಾರೆ ಅವರು ಎಂಬುದಕ್ಕೆ. ಅನುಹ್ಲಾದನಿಗೆ ಆಯು, ಶಿಬಿಕಾಲ ಎಂಬುದು 2 ಮಕ್ಕಳು. ಸಂಹ್ಲಾದನಿಗೆ ಸುಂದ, ನಿಸುಂದ ಅಂತೇಳಿ 2 ಮಕ್ಕಳು ಎಂಬುದಾಗಿ ಅವರ ಬಗ್ಗೆ ತಿಳಿಸಿ, ಈ ರೀತಿಯಾಗಿ ಅನೇಕ ಭಗವಂತನ ಇಚ್ಛೆಯಿಂದ ಈ ರೀತಿ ಅನೇಕ ಸಂತಾನಗಳು ಎಲ್ಲವೂ ಕೂಡ ನಡೆದಿದೆ ಜಗತ್ತಿನಲ್ಲಿ ಎಂಬುದಾಗಿ ತಿಳಿಸಿ, ಆ ಮುಂದೆ ಆ ಬಾಣಾಸುರ ಅಂತ ಏನಿದ್ದಾನೋ ಅವನ ಭಗವಂತರ ಶಿವನ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಭಕ್ತ. ಅವನಿಗೋಸ್ಕರವಾಗಿ ಸ್ವಯಂ ಶಿವ ಅವನ ಸ್ಥಳದಲ್ಲಿಯೇ ಅನೇಕ ವರ್ಷಗಳ ಪರ್ಯಂತಲೇ ವಾಸ ಮಾಡಿದ್ದ ಎಂಬುದಾಗಿ ಕೇಳ್ತೀವಿ. ಈ ನಂತರದಲ್ಲಿ ಹೀಗೇನೆ ಆ ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನಿಗೆ ಇವಳ ಪುತ್ರಿ ಉಷೆಯನ್ನು ಕೊಟ್ಟು, ಆ ಶಿವನ ಪತ್ನಿ ಮಗಳಾದಂತಹ ಉಷೆಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ ಎಂಬುದಾಗಿ ಕೂಡ ತಿಳಿಸಿ, ಹೀಗೇನೆ ಆ ಬಾಣಾಸುರ ಹಿರಣ್ಯಾಕ್ಷರ ಸಂತತಿಯನ್ನು ಕೂಡ ತಿಳಿಸಿ ಬಾಣಾಸುರನಿಗೆ ಇಂದ್ರದಮನ ಅಂತ ಮಗನಾಗ್ತಾನೆ. ಇವರೆಲ್ಲರೂ ಕೂಡ ಎಷ್ಟು ಜನ ಇದ್ದಾರೆ, ಲಕ್ಷೋಪಲಕ್ಷಗಳು, ಅನೇಕ ಅಸುರರೆಲ್ಲರೂ ಕೂಡ ಹುಟ್ಟುತ್ತಾರೆ ಎಂಬುದಾಗಿ ತಿಳಿಸಿ, ಹಿರಣ್ಯಾಕ್ಷನಿಗೆ ಜರ್ಜರ, ಶಕುನಿ, ಭೂತ, ಸಂತಾಪನ, ಮಹಾನಾಭ, ಈ ರೀತಿಯಾಗಿ ಪರಾಕ್ರಮಿ, ಕಾಲನಾಭ, ಪರಾಕ್ರಮಿ ಆದಂಥ ಕಾಲನಾಭ ಅಂದರೆ 5 ಜನ ಮಕ್ಕಳಾಗ್ತಾರೆ. ಇವರಿಗೆ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಕೂಡ ಸೇರಿ 27 ಕೋಟಿ ರಾಕ್ಷಸರ ಸಮೂಹವೇ ಆ ಭೂಮಿಯಲ್ಲಿ ಬೆಳೆಯಿತು ಅಂತ ಹೇಳಿ ತಿಳಿಸಿ, ಹೀಗೆ ಧನುವಿನ ಸಂತಾನ, ಹೀಗೆ ಕಾಲಿಕೆಯರು, ಹೀಗೆ ನಿವಾದ ಕವಚರ ಎಂಬ ದೈತ್ಯಗಣ ಅವರು 3 ಕೋಟಿ ಜನ ಅವರಿರ್ತಾರೆ. ಹೀಗೆ ಈ ರೀತಿಯಾದಂಥ ಅನೇಕ ಸಂತಾನ. ಗರುಡನ ಸಂತಾನ, ಯಾವ ವಿನತಾಳಿಂದಾಗಿ ಗರುಡ, ಅವರ ವಂಶಾವಳಿ ಸುರಸಾಳಿಂದಾಗಿ ಕದ್ರುವಿನ ವಂಶ. ಈ ರೀತಿಯಾಗಿ ಅನಂತರದಲ್ಲಿ ಮರುದ್ದೇವತೆಗಳು, ಆ ಮರುದ್ದೇವತೆಗಳಂತ ಏನು ನಾವು ಕೇಳ್ತೀವೋ ಆ ಮರುದ್ದೇವತೆಗಳು ಹುಟ್ಟಿದ್ರು. ಹೇಗೆ ಹುಟ್ಟಿದ್ರು, ಅವರ ವಿಶೇಷತೆ ಏನು ಅಂತಂದರೆ, ಆ ದಿತಿದೇವಿ ಅವಳು ಒಮ್ಮೆ ಏನಾಗುತ್ತೆ, ಪೂರ್ವದಲ್ಲಿ ಆ ದೇವತೆಗಳ ದಾನವರ ಮಧ್ಯದಲ್ಲಿ ಯುದ್ಧವಾಗ್ತದೆ. ಆ ಸಂದರ್ಭದಲ್ಲಿ ದೇವತೆಗಳಿಗೆ ಜಯವಾಗ್ತದೆ, ದೈತ್ಯರಿಗೆಲ್ಲ ಸೋಲಾಗ್ಬಿಡುತ್ತದೆ. ಯಾವ ದಿತಿಯ ಮಕ್ಕಳಿಗೆಲ್ಲ ಸೋಲಾಗ್ತದೆ. ಆಗ ಬಹಳ ದುಃಖ ಆಗ್ತದೆ. ಏನಿದು ಈ ರೀತಿ ಆಯಿತು ಅಂತ ಹೇಳಿ ದಿತಿದೇವಿ ತಾನು ಕಶ್ಯಪರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅವ್ರು ಹೇಳ್ತಾರೆ, ಇಂದ್ರನಿಂದಾಗಿಯೇ ಎಲ್ಲರೂ ಕೂಡ ಸೋತಿರೋದು. ಇಂದ್ರನೇ ಒಡೆಯ, ದೇವತೆಗಳ ಒಡೆಯ. ಅವನಿಂದ ಸೋತಿರೋದ್ರಿಂದಾಗಿ ಇಂದ್ರನನ್ನು ಕೊಲ್ಲುವಂತಹ ಮಗ ನನಗೆ ಬೇಕು ಅಂತ ಹೇಳಿ ಅವಳು ಕೇಳಿದಾಗ, ಸರಿ ಆಯಿತು, ಹುಟ್ಟುತ್ತಾರೆ. ಆದರೆ ಒಂದು ನಿಯಮವನ್ನು ನೀನು ಮಾಡಬೇಕು, ವ್ರತವನ್ನು ಹೇಳ್ತೀನಿ, ಪುಂಸವನ ವ್ರತ ಅಂತ ಹೇಳಿ ಅದನ್ನು ನೀನು ಚೆನ್ನಾಗಿ ಪಾಲನೆಯನ್ನು ಮಾಡಿದ್ದೇ ಆದರೆ ನಿನಗೆ ಶ್ರೇಷ್ಠವಾದಂಥ ಮಗು ಹುಟ್ಟುತ್ತಾನೆ, ಇಂದ್ರನನ್ನು ಕೊಲ್ಲುವುದು ಮಗು ಹುಟ್ಟುತ್ತಾನೆ ಅಂತ ಹೇಳಿದಾಗ, ಆದರೆ ಅನೇಕ ನಿಯಮಗಳೆಲ್ಲ ಇದೆ, ಆ ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು. ಮಾಡಿದರೆ ನೀನು ಶುದ್ಧಳಾಗಿ ಈ ನಿಯಮಗಳನ್ನೆಲ್ಲ ಪಾಲನೆ ಮಾಡಿದರೆ ಹುಟ್ಟುವಂಥ ಮಗು ಶ್ರೇಷ್ಠನಾಗಿ ಹುಟ್ಟುತ್ತಾನೆ, ಏನು ಅಪೇಕ್ಷೆ ಇರುತ್ತೆ ಅದು ನೀನು ಪೂರ್ಣವಾಗ್ತದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದಾಳೆ. ನಂತರದಲ್ಲಿ ಏನು ನಿಯಮಗಳು ಅಂತಂದರೆ ಆ ನಿಯಮಗಳು ಹೇಳ್ತಾಳೆ. ಸಂಧ್ಯಾಕಾಲದಲ್ಲಿ ಇವೆಲ್ಲ ನಿಯಮಗಳು ಕೇವಲ ಅವಳಿಗೆ ಅಲ್ಲ, ನಿತ್ಯವೂ ಕೂಡ ನಾವು ಪಾಲನೆ ಮಾಡುವಂತಹ ನಿಯಮಗಳೇನೆ. ಸಂಧ್ಯಾಕಾಲದಲ್ಲಿ ಏನು ಸಾಯಂಕಾಲದ ಸಮಯ ಇರ್ತದೆ, 5:30 6:30 7 ಈ ಸಮಯದಲ್ಲಿ ಏನನ್ನೂ ಕೂಡ ತಿನ್ನಬಾರದು. ಭೋಜನಾದಿಗಳು ಎಲ್ಲವೂ ಕೂಡ
ಅಂದರೆ ಊಟ ಮಾಡಬಾರ್ದು ಅಷ್ಟೇ ಅಲ್ಲ, ಏನನ್ನಾದರೂ ಕೂಡ ತಿನ್ನಬಾರದು. ಸಂಧ್ಯಾಕಾಲದಲ್ಲಿ ತಿನ್ನಬಾರದು. ಮತ್ತು ಯಾವ ಗಿಡದ ಕೆಳಗೆ ಒರಳು, ಹಾರೆ, ಒನಕೆ ಇವೆಲ್ಲವುಗಳ ಮೇಲೆ ಕೂತ್ಕೊಳ್ಳೋದು, ಇಂಥದ್ದು ಮಾಡಬಾರ್ದು. ನೀರಿನಲ್ಲಿ ಎಲ್ಲವೂ ಕೂಡ ನದಿ ಮೊದಲಾದವುಗಳಲ್ಲಿ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವುದು ವಿಶೇಷ ದಿನಗಳಲ್ಲಿ. ಈ ವ್ರತದ ಸಮಯದಲ್ಲಿ ಮಾಡುವ ಹಾಗೆ ಹೇಳಿಲ್ಲ. ಇನ್ನು ಹಾಗೇನೆ ಇನ್ನು ಕೆಲವನ್ನು ಮಾತ್ರ ಎಲ್ಲರಿಗೂ ಕೂಡ ಸಮಾನವಾದದ್ದು, ಉಳಿದದ್ದು ಈ ವ್ರತಕ್ಕೆ ಮಾತ್ರ ಸಮಾನವಾದದ್ದು. ಯಾರೂ ಇಲ್ಲದೆ ಇದ್ದಾಗ ಮನೆಯನ್ನು ಪ್ರವೇಶವೇ ಮಾಡಬಾರದು, ಹುತ್ತದ ಮೇಲೆ ಕುಳಿತುಕೋಬಾರ್ದು, ಕೆಟ್ಟ ಕೆಟ್ಟ ವಿಚಾರ ಮಾಡಬಾರ್ದು, ಉಗುರಿನಿಂದಾಗಿ ನೆಲವನ್ನು ಕೊರೆಯೋದು ಆ ರೀತಿಯಾಗಿ ಮಾಡಬಾರ್ದು, ಬೂದಿಯಿಂದ ಇದಿಲೆಯಿಂದ ಬರೆಯೋದಾಗಲಿ ಎಲ್ಲರೂ ಕೂಡ ಸಾಮಾನ್ಯವಾದಂಥ ನಿಯಮಗಳು. ಬರೆಯೋದಾಗಲಿ, ಸೋಮಾರಿಯಾಗಿ ಕುಳಿತುಕೊಳ್ಳೋದು, ಅತೀ ಶ್ರಮವಾದಂತಹ ಕೆಲಸಗಳು, ಬಹಳ ಕಷ್ಟಕರವಾದದ್ದು, ಭಾರವಾದ ಪದಾರ್ಥಗಳನ್ನು ಎತ್ತುವುದು, ಬಹಳ ದೇಹಕ್ಕೆ ಆಯಾಸವಾಗುವಂಥ ಕೆಲಸವನ್ನು ಸರ್ವಥಾ ಮಾಡಬಾರದು. ಹೀಗೇನೆ ಮೂಳೆಗಳು, ಇದ್ದಿಲು, ಬೂದಿ ಎಲ್ಲ ಏನಿರ್ತದೋ ಮಡಿಕೆ ಅದ್ರ ಮೇಲೆ ನಿಂತ್ಕೊಳ್ಳೋದಾಗಲಿ ಅಂಥವು ಮಾಡಬಾರ್ದು. ಯಾರ ಜೊತೆಯೂ ಕೂಡ ಮೊದಲು ಜಗಳ ಆಡಬಾರ್ದು. ಈಗಿನ ಕಾಲದಲ್ಲಿ ಇಲ್ಲ, ಮುಂಚೆ ಕಾಲದೆಲ್ಲ ಬಹಳವಾಗಿ ನಡೀತಾ ಇತ್ತು. ಈಗ ಮೈ ಮುರಿಯೋದಾಗಲಿ, ಕೂದಲನ್ನು ಯಾವಾಗಲೂ ಕೂಡ ಬಿಟ್ಕೊಂಡಿರೋದು. ಈಗಿನ ಕಾಲದಲ್ಲಂತೂ ಅದು ಅದೇ ಒಂದು ವಿಶಿಷ್ಟವಾದ ಲಕ್ಷಣ ಆಗ್ಬಿಟ್ಟಿದೆ. ಆ ರೀತಿಯಾಗಿ ಯಾವಾಗಲೂ ಕೂಡ ಕೂದಲನ್ನು ಬಿಟ್ಕೊಂಡಿರೋದು. ಆ ಮೇಲ್ಗೆಯಲ್ಲಿ ಏನೋ ಒಂದು ಮೇಲ್ಗೆ ಇರ್ತದೆ, ಮೇಲ್ಗೆಯಲ್ಲಿ ಬಹಳ ಹೊತ್ತಿರಬಾರ್ದು. ಮೇಲ್ಗೆ ಮುಗಿದ ತಕ್ಷಣದಲ್ಲಿ ಕಾಲು ತೊಳ್ಕೊಳ್ಳೋದು ಅಥವಾ ಹೇಗೆ ಶುದ್ಧತೆಗೆ ಏನಿರುತ್ತೋ ಅದನ್ನು ಮಾಡಿಕೊಳ್ಬೇಕು. ಮತ್ತು ಉತ್ತರಕ್ಕೆ ತಲೆಯನ್ನು ಮಾಡಿ ಮಲಗಬಾರ್ದು. ಅನಂತರದಲ್ಲಿ ನಗ್ನರಾಗಿ ಯಾವ ವಸ್ತ್ರವೂ ಇಲ್ಲದೆ ಸರ್ವದಾ ಒಂದು ಕ್ಷಣವೂ ಕೂಡ ಇರಬಾರ್ದು. ನಿಸರ್ಗಕ್ರಿಯೆ ಆದಂತಹ ಏನು ಆದಮೇಲೆ ಕೈಕಾಲೆಲ್ಲವನ್ನು ಕೂಡ ಚೆನ್ನಾಗಿ ತೊಳ್ಕೋಬೇಕು. ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಅತಿಯಾದಂಥ ಏನು ಅಪಹಾಸ್ಯ ಮಾಡುವುದು ಅಂತ ಹೇಳ್ತೀವಿ, ಬಹಳ ನಗುವುದು, ಅಪಹಾಸ್ಯ ಮಾಡುವುದು ಯಾವುದನ್ನು ಕೂಡ ಬಹಳವಾಗಿ ಮಾಡಬಾರ್ದು. ದೇವರ ಪೂಜೆಯನ್ನು ಸದಾ ಮಾಡ್ತಾ ಇರಬೇಕು. ಯಾವಾಗಲೂ ಕೂಡ ನಗುಮುಖದಿಂದ ಮಂದಹಾಸದ ಕೂಡಿದಂತಹ ಗಂಡನಿಗೆ ಪ್ರಿಯವಾದ ರೀತಿಯಾಗಿ ನಡ್ಕೋಬೇಕು. ಎಂತಹ ಸಂದರ್ಭದಲ್ಲೂ ಗಂಡನಿಗೆ ನಿಂದನೆ ಮಾಡಬಾರದು. ಈ ರೀತಿಯಾಗಿ ಇಷ್ಟೆಲ್ಲ ನಿಯಮಗಳನ್ನು ತಿಳಿಸಿದರು. ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಂತಾಳೆ. ಈ ವ್ರತವನ್ನು ಪಾಲನೆ ಮಾಡ್ತಾರೆ. ಇಂದ್ರನೇ ಸ್ವಯಂ ಬಂದ್ಬಿಟ್ಟು ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಂದ್ರನನ್ನು ಕೊಲ್ಲುವುದಕ್ಕೆ ಹೊರಟಿರುವುದು. ಆಗ ಇಂದ್ರನೇ ಬಂದು ಸ್ವಯಂ ನಾನು ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ. ಗೊತ್ತಾಗುತ್ತೆ ಇಂದ್ರನಿಗೆ ಈ ರೀತಿಯಾಗಿ ಇವರು ವ್ರತ ಮಾಡ್ತಾ ಇದ್ದಾಳೆ ಅಂತ. ಹೇಗಾದರೂ ಕಡ ಮಾಡಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ಇವಳು ಇಂದ್ರನೇ ಬರಲಿ, ನಾನು ವ್ರತವನ್ನು ಸರಿಯಾಗಿ ಪಾಲನೆ ಮಾಡ್ತೇನೆ ಇಷ್ಟ ಅವಳಿಗೆ. ಅವರ ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡದೆ ವ್ರತವನ್ನು ಪಾಲನೆಯನ್ನು ಮಾಡ್ತಾ ಇದ್ದಾಳೆ. ಕೇವಲ ಇನ್ನು 3 ದಿನ ಉಳಿದಿದೆ. ಇನ್ನು 3 ದಿನ ಇರುವಾಗ ಇನ್ನೇನು ಮುಗಿತಲ್ಲ ಅಂತ ಹೇಳಿ ಸ್ವಲ್ಪ ಆಲಸ್ಯ ಬಂದಿದೆ. ಅಕೃತ್ವ ಪಾದಯೋ ಶೌಚಂ ದಿದಿಶ್ರಯಾನಮಾವಿಶತ. ಮಲಮೂತ್ರ ವಿಸರ್ಜನೆಗೆ ಹೋಗಿ ಪಾದವನ್ನು ಕೈಕಾಲನ್ನು ತೊಳೆದುಕೊಳ್ಳದೇನೆ ಬಂದು ಮಲ್ಕೊಂಡಿದ್ದಾಳೆ. ಅದರ ಪ್ರಭಾವವಾಗಿ ನಿದ್ರಾಂಶ ಕಾರಯಾಮಾಸ. ಹೀಗೆ ಮಲಗಿದ್ದರ ಪ್ರಭಾವವಾಗಿ ತಾನು ಹೊಟ್ಟೆಯನ್ನು ಪ್ರವೇಶವನ್ನು ಮಾಡೇ ಬಿಟ್ಟ. ಇಂದ್ರ ಕಾಯ್ತಾ ಇದ್ದ ಯಾವಾಗ ಟೈಮ್ ಸಿಗತ್ತೆ ಅಂತ ಹೇಳಿ. ಯಾಕಂದರೆ ಒಂದು ತಪ್ಪನ್ನು ಮಾಡೇ ಇರಲಿಲ್ಲ, ಅಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ಲು. ಆದ್ದರಿಂದಾಗಿ ಅವನಿಗೆ ಚಾನ್ಸೇ ಸಿಕ್ಕಿರಲಿಲ್ಲ. ಸರಿ, ಇನ್ನು ಸಿಕ್ಕಿದೆ ಒಳ್ಳೆಯದಾಯಿತು ಅಂತ ಹೇಳಿ ಪ್ರವೇಶವನ್ನು ಮಾಡಿದ. ಅವಳನ್ನು ತುಂಡು ಮಾಡಿದ್ದಾನೆ. ಮಾಡಿದರೆ 7 ಭಾಗವಾಯಿತು, ಆದರೆ ಸಾಯಲಿಲ್ಲ. ನೋಡಿ ತಪಸ್ಸಿನ ಸಾಮರ್ಥ್ಯ, ವ್ರತದ ಸಾಮರ್ಥ್ಯ. ಅವಳು ಅಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ವ್ರತವನ್ನು ಮಾಡಿದ್ದರ ಪ್ರಭಾವದಿಂದ ಆ ತುಂಡು ಮಾಡಿದರೂ ಕೂಡ 7 ಪ್ರತ್ಯೇಕವಾಗಿ ಜೀವಿಗಳಾಗಿದ್ದಾರೆ ಹೊರತು ನಾಶವಾಗಲಿಲ್ಲ. ಆಶ್ಚರ್ಯವಾಯಿತು ಇಂದ್ರನಿಗೆ. ಮತ್ತೆ 7 ಭಾಗವನ್ನು ಮಾಡಿದ್ದಾರೆ. 49 ಆಯಿತು. ಆದರೆ 49 ಪ್ರತ್ಯೇಕ ಜೀವಿಗಳಾದರೆ ಹೊರತು ಯಾರೂ ಕೂಡ ಸಾಯಲಿಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಗಾಬರಿಯಾಗಿದೆ. ಇದು ವಿಶೇಷವಾಗಿ ತಪಸ್ಸಿನ ಫಲ ಅಂತ ಹೇಳಿ ಕೊನೆಗೆ ತಾನು ಅವರನ್ನು ಸಹಿತವಾಗಿ ಹೊರಗಡೆ ಬಂದಿದ್ದಾನೆ. 49 ಜನ ಸೇರಿ ಬಂದಿದ್ದಾನೆ. ಗಾಬರಿ ಆಗಿದ್ದಾಳೆ ದಿತಿ ನೋಡಿ. ಕ್ಷಮಿಸಬೇಕು, ನಾನು ನೀನು ವ್ರತವನ್ನು ಭಂಗ ಮಾಡಿಕೊಂಡೆ, ಅದಕ್ಕೋಸ್ಕರವಾಗಿ ನಿನ್ನ ಹೊಟ್ಟೆಯನ್ನು ಪ್ರವೇಶವನ್ನು ಮಾಡಿದೆ. ಆದರೆ ಇವರು ಮಹಾಜ್ಞಾನಿಗಳು ಹುಟ್ಟಿದ್ದಾರೆ, ಅತ್ಯಂತ ಯೋಗ್ಯರು. ಇವರೆಲ್ಲರೂ ಕೂಡ ಆಹುತಿಗಳನ್ನು ಸಿಗುವಂತೆ, ಯಜ್ಞದಲ್ಲಿ ಆಹುತಿ ಸಿಗುವಂತೆ ನಾನು ಮಾಡ್ತೇನೆ. ಇವರನ್ನು ಚೆನ್ನಾಗಿ ನಾನು ರಕ್ಷಣೆಯನ್ನು ಮಾಡ್ತೀನಿ. ನಮ್ಮ ಗಣದಲ್ಲಿ ಏನೇ ಒಂದು ಮರದ ಗಣವೇ ಸಿದ್ಧವಾಯಿತು ಅಂತ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಈ ರೀತಿಯಾಗಿ ಅವರೆಲ್ಲರೂ ಕೂಡ ರಕ್ಷಣೆ. ಈ ಕ್ರಮದಲ್ಲಿ ಇಂದ್ರನಿಗೆ ಕೊಲ್ಲುವುದಕ್ಕೆ ಹುಟ್ಟುವಂಥ ಮಗುವನ್ನು ಏನು ಹುಟ್ಟಬೇಕಾಯಿತು ಅದು ಹುಟ್ಟದೇನೆ ಶ್ರೇಷ್ಠರಾದಂಥ ಮರುದ್ಗಣವೇ ಸಿಕ್ಕಿತು, ಪ್ರಾಪ್ತಿಯಾಯಿತು ಎಂಬುದಾಗಿ ತಿಳಿಸಿ, ಮರುತಾಂಚ ಶುಭಂ ಜನ್ಮ ಶೃಣ್ವತ ಪಡದೋಪಿವ ನಾವೃತ್ತಿ ಭಯಮಸ್ತೀಹ ಪರಲೋಕ ಭಯಂ ಕುತಃ. ರಾಜನೇ ಅವನಿಗೆ ಹೇಳ್ತಾ ಇದ್ದಾರೆ, ಯಾವ ಈ ಮರುದ್ಗಣದ ಚರಿತ್ರೆಗಳನ್ನು ಕೇಳ್ತಾರೋ ಅಥವಾ ಪಠನೆಯನ್ನು ಮಾಡ್ತಾರೋ ಅವರಿಗೆ ಜನ್ಮ ಮರಣಗಳ ಭಯ ಇರುವುದಿಲ್ಲ. ಮಧ್ಯ ಏನೋ ಭಯಗಳಾಗ್ತಾ ಇರ್ತದೆ, ಆ ರೀತಿಯಾದಂಥ ಭಯ ಯಾವುದೂ ಕೂಡ ಇರುವುದಿಲ್ಲ. ಇನ್ನು ಅಷ್ಟೇ ಅಲ್ಲ, ನರಕಲೋಕದ ಭಯ ಅಂತೂ ಇರೋದೇ ಇಲ್ಲ ಅವರಿಗೆ ಅಂತ ಹೇಳಿ ಹರಿವಂಶದ ಭಾಗದಲ್ಲಿ ಮರುಗಳ ಉತ್ಪತ್ತಿಗಳ ನಿರೂಪಣೆ ಎಂಬುದನ್ನು ತೃತೀಯೋಧ್ಯಾಯ ಸಂಪೂರ್ಣ ಶ್ರೀಕೃಷ್ಣಾರ್ಪಣ ಮಸ್ತು. ಹೀಗೇನೆ ಮುಂದೆ
4ನೇ ಅಧ್ಯಾಯದಲ್ಲಿ ಮತ್ತೆ ಅವರು ಕೇಳ್ತಾ ಇದ್ದಾರೆ, ಪೃಥುರಾಜನ ಚರಿತ್ರೆಯನ್ನು ಹೇಳಿದ್ರೆ ಹಿಂದೆ ಅದನ್ನ ಏನು ಹೇಳಿ ಸಂಕ್ಷೇಪವಾಗಿ ತಿಳಿಸಿದ್ರೆ ಅದನ್ನೇನೋ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿಕೊಡಿ, ಕೇಳುವಂಥ ಅಪೇಕ್ಷೆ ಜಾಸ್ತಿ ಆಗಿದೆ ಅಂತ ಕೇಳಿದಾಗ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ಪ್ರಾರಂಭವನ್ನು ಮಾಡಿದ್ರು. ಹೀಗೇನೆ ಅಷ್ಟೇಲೇನೆ ವಿಸ್ತಾರವಾಗಿ ಅದನ್ನ ತಿಳಿಸ್ತೀನಿ, ಭಕ್ತಿಯಿಂದ ಕೇಳು ಎಂಬುದಾಗಿ ಹೇಳಿ, ದ್ವಿಜಾನ ವೀರುದಾಂ ಚೈವ ನಕ್ಷತ್ರ ಗಯೋಸ್ತದ ಯಜ್ಞಾನಂ ತಪಸಾಂ ಚೈವ ಸೋಮಂ ರಾಜ್ಯೇಪಿ ಶೀಚಯತ. ಆ ಸಮಯದಲ್ಲಿ ಬ್ರಹ್ಮದೇವರು ಇವನಿಗೆ ರಾಜ್ಯವನ್ನು ಕೊಟ್ಟರು, ಪೃಥು ಚಕ್ರವರ್ತಿಗೆ ರಾಜ್ಯವನ್ನು ಕೊಟ್ಟು ನೀನು ರಾಜ್ಯವನ್ನು ಆಳು ಎಂಬುದಾಗಿ ಅವನಿಗೆ ಕೊಟ್ಟರು. ಅಷ್ಟೇ ಮಾಡಿ ಮುಗಿಸಲಿಲ್ಲ, ಇನ್ನೂ ಅನೇಕರಿಗೆ ಒಂದಿಷ್ಟು ಪ್ಲೇಸ್ಗಳೆಲ್ಲ ಇರ್ತವಲ್ಲ, ಈಗ ಇದಕ್ಕೆ ವಿದ್ಯಾಮಂತ್ರಿ ಒಬ್ಬ, ಆ ರೀತಿಯಾಗಿ ಒಬ್ಬ, ಇವರು ಎಲ್ಲರಿಗೂ ಒಪ್ಪಿಸ್ತಾರಲ್ಲ, ಆ ರೀತಿಯಾಗಿ ಅನೇಕರಿಗೆ ಬ್ರಹ್ಮದೇವರು ಒಂದೊಂದು ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ ದ್ವಿಜಾನ ವೀರುದಾಂ ಜೈವ ನಕ್ಷತ್ರ ಗ್ರಹಯೋಸ್ತದ. ಈ ಬ್ರಾಹ್ಮಣರು ಅಂತ ಏನಿದೆಯೋ, ಬ್ರಾಹ್ಮಣರಿಗೆ, ಬಳ್ಳಿಗಳಿಗೆ, ನಕ್ಷತ್ರಗಳಿಗೆ, ಗ್ರಹಗಳಿಗೆ, ಎಲ್ಲ ಯಜ್ಞಗಳಿಗೆ, ತಪಸ್ಸಿಗೆ ಎಲ್ಲದಕ್ಕೂ ಕೂಡ ಒಡೆಯ ಅಧಿಪತಿ ಯಾರು ಅಂದರೆ ಚಂದ್ರ. ಚಂದ್ರನನ್ನು ಅಧಿಪತಿಯಾಗಿ ಮಾಡಿದ್ದಾರೆ. ನೋಡಿ, ನಾವು ಬ್ರಾಹ್ಮಣರಿಗೆ ಅಧಿಪತಿ ಆದವನು ಚಂದ್ರ. ನಿತ್ಯವೂ ಕೂಡ ಚಂದ್ರನ ಸ್ಮರಣೆಯನ್ನು ಮಾಡಬೇಕು. ಚಂದ್ರನ ಸ್ಮರಣೆಯನ್ನು ನಿತ್ಯವೂ ಕೂಡ ಮಾಡುವುದರಿಂದಾಗಿ ನಮ್ಮಲ್ಲಿ ಬ್ರಾಹ್ಮಣತ್ವ ಎಂಬುದು ಜಾಸ್ತಿ ಆಗುತ್ತೆ, ಅಂದರೆ ಧರ್ಮದ ಕಾರ್ಯ ಎಂಬುದು ನಮ್ಮಿಂದಾಗಿ ಜಾಸ್ತಿ ಆಗ್ತದೆ. ಈ ರೀತಿಯ ಅನೇಕರಿಗೆ ಒಬ್ಬರೊಬ್ಬರಿಗೆ ಒಂದೊಂದು ಕೊಡ್ತಾ ಹೋಗ್ತಾರೆ. ಹೀಗೇನೆ ಈಗ ವಿಶಿಷ್ಟವಾದಂತಹ ಕಾರ್ಯಗಳನ್ನು, ನೀರಿಗೆ ಅಭಿಮಾನಿಯಾಗಿ ವರುಣನನ್ನು, ರಾಜಾದಿರಾಜನಾಗಿ ಯಾವ ಕುಬೇರನನ್ನು, ಧನಕ್ಕೆ ಅಭಿಮಾನಿ ದೇವತೆಯಾಗಿ ಆ ಕುಬೇರನನ್ನು, ಹೀಗೇನೆ ಅನೇಕ ಕಾರ್ಯಗಳನ್ನು ಎಲ್ಲರಿಗೂ ಕೂಡ ಒಂದೊಂದು ಒಪ್ಪಿಸಿದ್ದಾನೆ. ಒಪ್ಪಿಸಿ ಅವರವರು ಆ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಹೀಗಿರುವಾಗ ಮುಂದೆ ಆ ಪೃಥು ಚಕ್ರವರ್ತಿಯನ್ನು ವಿಶೇಷವಾಗಿ ಅವನು ಹೇಗೆ ಹುಟ್ಟಿದ ಅದರ ಬಗ್ಗೆಯೂ ಕೂಡ ವಿಸ್ತಾರವಾಗಿ ಕೇಳಿದಾಗ ತಿಳಿಸ್ತಾ ಇದ್ದಾರೆ. ಅಂಗಧ್ವಜ ತಾನು ಈ ರೀತಿಯ ದುಷ್ಟಕೃತ್ಯವನ್ನು ಮಾಡಿದಾಗ ಅವರ ಆ ಸಂತಾನವನ್ನು ಪಡೆದೇ ಇದ್ದಾಗ ಕೊನೆಯಲ್ಲಿ ಹುಟ್ಟಿದ ಮಗು ವೇನನಿಂದಾಗಿ ಹುಟ್ಟಿದವನು ಕೈಯನ್ನ ಮಥನವನ್ನು ಮಾಡಿದಾಗ ಇವನು ಹುಟ್ಟಿದ. ಅವನನ್ನ ವಿಶೇಷವಾಗಿ ಇವನು ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇದ್ದ ಪೃಥು ಚಕ್ರವರ್ತಿ. ಆಳುವ ಸಮಯದಲ್ಲಿ ಇವನ ವಿಶೇಷತೆ ಏನು ಅಂತಂದರೆ, ಆ ಪೃಥು ಚಕ್ರವರ್ತಿ ಹುಟ್ಟಿದ ನಂತರದಲ್ಲಿ ಅವನ ದೇಹವನ್ನು ಏನು ಮಾಡಬೇಕು, ವೇನನ ದೇಹವನ್ನು ಅಂತಂದಾಗ ಸತ್ವಾಂಶ ಎಲ್ಲವೂ ಕೂಡ ಪೃಥು ಚಕ್ರವರ್ತಿ ಆಗಿದ್ದಾನೆ. ಇನ್ನು ತಾಮಸಾಂಶವೇ ನಿಷಾದ ಅಂತ ಏನು ಹಿಂದ್ಗಡೆ ಬಂತು, ಆ ನಿಷಾದ ಅವನು ತಾಮಸಾಂಶದಿಂದಾಗಿ ಹೋದ. ಇನ್ನು ರಾಜಸಾಂಶ ಏನಿತ್ತು ಅದೆಲ್ಲವೂ ಕೂಡ ಸ್ವರ್ಗಕ್ಕೆ ಹೋಯಿತು ಎಂಬುದಾಗಿ ಅವನ ಬಗ್ಗೆಯೂ ಕೂಡ ತಿಳಿಸಿದ್ರು. ಆ ವೇನನು ಅಷ್ಟೇ ಏನು ಪಾಪ ಮಾಡ್ತಾ ಇದ್ದ ದುಷ್ಟಕೃತ್ಯ ಅಂತಂದರೆ, ಸ್ತ್ರೀಯರನ್ನ ಬಹಳವಾಗಿ ಸ್ತ್ರೀಯರ ಹತ್ಯೆ ಮಾಡುವುದಾಗಲಿ, ಸ್ತ್ರೀ ಲೋಲನಾಗಿದ್ದ ಅನೇಕ ದುಷ್ಟಕೃತ್ಯಗಳೆಲ್ಲವನ್ನೂ ಕೂಡ ಅವನು ಮಾಡ್ತಾ ಇದ್ದ ಎಂಬುದಾಗಿ ತಿಳಿಸಿ ಪೃಥುವಿನ ರಾಜ್ಯ ಹೇಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪೃಥು ಚಕ್ರವರ್ತಿ ತುಂಬಾ ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇದ್ದ. ಅವನು ಆ ಪೂರ್ವದಲ್ಲಿ ಕೇಳಿದಂತೆ ಅವನು ಆ ಗೋವಿನ ರೂಪದಲ್ಲಿರುವಂಥ ಪೃಥ್ವಿಯನ್ನು ಅಟ್ಟಿಸಿಕೊಂಡು ಹೋದ. ಎಲ್ಲ ಕಡೆಯೂ ಕೂಡ ಧಾನ್ಯ ಬೆಳೀತಾ ಇಲ್ಲ, ಯಾವ ಫಲ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ ಆಗ ದಾರಿಯೇ ತೋಚದಾದಂತಹ ಸಂದರ್ಭ ಬಂದಾಗ ಅವನು ತನ್ನ ಬಾಣವನ್ನು, ಬಿಲ್ಲನ್ನು, ಧನಸ್ಸನ್ನು ಹಿಡಿದುಕೊಂಡು ಪೃಥ್ವಿಯನ್ನೇ ನಾಶವನ್ನು ಮಾಡ್ತೀನಿ ಅಂತ ಹೊರಟಂತಹ ಸಮಯದಲ್ಲಿ ಅವಳು ಶರಣಾಗತಿ ಹೊಂದಿದ್ದಾಳೆ. ನನ್ನ ರಕ್ಷಣೆಯನ್ನು ಮಾಡು. ವೇನ ಮಾಡಿದಂತಹ ದುಷ್ಟಕೃತ್ಯದಿಂದಾಗಿ ಯಜ್ಞಯಾಗಾದಿಗಳಿಲ್ಲ, ಪೂಜಾದಿಗಳಿಲ್ಲ, ಏನೂ ಕೂಡ ಇಲ್ಲ. ಏನೂ ಇಲ್ಲದೆ ಇದ್ದಾಗ ಹೇಗೆ ನಾನು ಧಾನ್ಯವನ್ನು ಕೊಡಲಿ, ಎಲ್ಲವನ್ನು ಕೂಡ ನಾನು ಸ್ವೀಕಾರವನ್ನು ಮಾಡಿದ್ದೇನೆ ಅಂತ ಹೇಳಿದಾಗ, ಸರಿ, ಅವಶ್ಯವಾಗಿ ನಾನು ನಿನಗೆ ಕೊಡ್ತೀನಿ, ನೀನು ಆ ಗೋವಿನ ರೂಪದಲ್ಲಿ ಎಲ್ಲವನ್ನು ಕೂಡ ಸ್ವೀಕಾರವನ್ನು ಮಾಡಬೇಕು ಅಂತ ಹೇಳಿದಾಗ ಆಯಿತು ಅಂತ ತಾನು ಒಪ್ಕೊಂಡಿದ್ದಾನೆ. ಹೇಗೆ ಅಂತ ಹೇಳಿದಾಗ ಕೊನೆಯಲ್ಲಿ ಇಷ್ಟೇ ಒಂದು ನಿಯಮಗಳನ್ನು ಹೇಳ್ತಾರೆ. ನೀನು ಒಂದು ಕರುವನ್ನ ರೂಪದಲ್ಲಿ, ನಾನು ಹಸುವಿನ ರೂಪವನ್ನು ನಾನು ತಾಳ್ತೇನೆ. ಕರುವಿನ ರೂಪವನ್ನು ಯಾರನ್ನಾದರೂ ಕೂಡ ಕರುವನ್ನೇ ಮಾಡಿಕೊಂಡು ಪಾತ್ರೆಯನ್ನು ಇಟ್ಕೊಂಡು ಹಾಲನ್ನು ಸ್ವೀಕರಿಸಬೇಕು. ಹಾಲು ನಿನ್ನ ಅಪೇಕ್ಷೆ ಏನಿರ್ತದೆ ಅದು ಆ ಪರಿಣಾಮವಾಗಿ ಹೊಂದುತ್ತೆ ಅಂತ ಹೇಳಿದಾಗ ಸರಿ ಅಂತ ಒಪ್ಪಂತಾನೆ. ಸಂಕಲ್ಪ ಇತ್ವಾದು ವತ್ಸಂತು ಮನು ಸ್ವಯಂಭೂವಂ ಪ್ರಭುಂ. ಸ್ವಯಂಭೂ ಮನುವನ್ನೇ ಅವರು ಕರುವನ್ನಾಗಿ ಮಾಡಿಕೊಂಡಂತೆ. ಕರುವನ್ನಾಗಿ ಮಾಡಿಕೊಂಡು ತನ್ನ ಕೈ, ಪೃಥು ಚಕ್ರವರ್ತಿ ತನ್ನ ಕೈಯನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಕೇಳ್ಕೊಂಡಾಗ ಹಾಲು ಬಂದಿದೆ. ಹಸುವಿನಿಂದಾಗಿ ಕರುಕ್ಕೆ ಅಪೇಕ್ಷೆ ಪಟ್ಟಾಗ ಹಾಲು ಹೇಗೆ ಬರಬೇಕೋ ಅದೇ ರೀತಿ ಹಾಲು ಬಂದಿದೆ. ಹಾಲೇ ಇವನು ಏನು ಅಪೇಕ್ಷೆ ಪಡ್ತಾ ಅದು ಪರಿಣಾಮ ಅಂತಾಯಿತು. ಬಂದಿದ್ದು ಹಾಲೇನೆ ಬಂದಿದ್ದು, ಮೊದಲಿಗೆ ಬಂದಂತಹ ಹಾಲು ಪರಿಣಾಮ ಹೊಂದಿದೆ. ಇವನು ಅನೇಕ ಅನ್ನವನ್ನು ಕೇಳಿಕೊಂಡ. ಆಹಾರಕ್ಕೆ ಯೋಗ್ಯವಾದದ್ದು ಅತ್ತಿ ಇತಿ ಅನ್ನ. ಮನೆಯ ದಿನ ತಿಳ್ಕೊಂಡ್ವಿ. ಕೃತಯುಗದಲ್ಲಿ ಅಸ್ಥಿಗತ ಪ್ರಾಣ, ನಂತರದಲ್ಲಿ ರಕ್ತಗತ ಪ್ರಾಣ, ನಮ್ಮ ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ಅನ್ನ ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ ಬದುಕೋದಕ್ಕೆ. ಕೇವಲ ಅನ್ನ ಅಂದರೆ ಅಕ್ಕಿಯಿಂದ ಮಾಡಿದ್ದಷ್ಟೇ ಅಲ್ಲ, ಏನೇ ಹಿಟ್ಟಿನಿಂದ ಆದಂತಹ ಎಲ್ಲ ಏನೇನೋ ನಾವು ತಿಂತೀವೋ ಯೋಗ್ಯವಾದದ್ದು ಅವೆಲ್ಲವೂ ಕೂಡ ಅನ್ನ ಅಂತ ಕರೆಸ್ಕೊಂಡು ಬರ್ತವೆ. ಅಂತಹ
ಪ್ರಜೆಗಳ ಬದುಕೋದಕ್ಕೋಸ್ಕರವಾಗಿ ಆಹಾರವಾದ ಅನ್ನವನ್ನು ತಾನು ಕರೆದುಕೊಂಡ. ಹೀಗೇನೆ ಇನ್ನೂ ಅನೇಕರೆಲ್ಲರೂ ಕೂಡ ಕರೆದುಕೊಂಡಿದ್ದಾರೆ. ಏನೇನು ಕರೆದುಕೊಂಡ್ರು ಅಂತಂದರೆ, ಋಷಿಗಳೆಲ್ಲರೂ ಕೂಡ ಋಷಿಗಳು ತಾನು ಬೃಹಸ್ಪತ್ಯಾಚಾರ್ಯರು ಕರೆಯುವವನು, ಬೃಹಸ್ಪತ್ಯಾಚಾರ್ಯರು ಕರೀತಾ ಇದ್ದಾರೆ. ಚಂದ್ರನನ್ನು ಕರುವನ್ನಾಗಿ ಮಾಡಿಕೊಂಡು ವೇದವೆಂಬ ಪಾತ್ರೆಯಿಂದಾಗಿ ತಪಸ್ಸೆಂಬುವಂಥ ಹಾಲನ್ನು ಇವರು ಕರೆದುಕೊಂಡ್ರು. ಆಗಿಂದ ಇವರಿಗೆ ವಿಶೇಷವಾಗಿ ತಪಸ್ಸೆಲ್ಲವೂ ಕೂಡ ಪ್ರಾಪ್ತಿಯಾಯಿತು. ಹೀಗೇನೆ ಆ ದೇವತೆಗಳು ಕೂಡ ಬರ್ಕೊಂಡ್ರು. ಏನ ಅಂದರೆ, ಸೂರ್ಯನನ್ನ ಹಾಲು ಕರೆಯುವವನು ಸೂರ್ಯ, ಇಂದ್ರನನ್ನ ಕರುವನ್ನಾಗಿ ಮಾಡಿಕೊಂಡು ಬಂಗಾರದ ಪಾತ್ರೆಯಲ್ಲಿ ಅಮೃತವನ್ನು ಪಡೆದುಕೊಂಡ್ರು. ನೋಡಿ, ಹಾಲು ಅಮೃತವಾಯಿತು. ಹೀಗೇನೆ ಪಿತೃದೇವತೆಗಳು ಸ್ವಧಾವನ್ನು ಪಡೆದುಕೊಂಡ್ರು. ಮುಖ್ಯ ದೇವತೆ ಕರೆಯುವವನು ಯಮದೇವರು ಕರುವಾಗಿದ್ದಾರೆ, ಬೆಳ್ಳಿ ಪಾತ್ರೆಯಲ್ಲಿ ಸ್ವಧಾ ಅನ್ನ ಪಡೆದುಕೊಂಡಿದ್ದಾರೆ. ಸರ್ಪಗಳೆಲ್ಲವೂ ಕೂಡ ನೋಡಿ ವಿಶೇಷತೆ, ಅಲ್ಲಿ ಅಮೃತವಂತೂ ಸರ್ಪಗಳು ತಾವು ಕರೆದುಕೊಳ್ತಾ ಇದ್ದಾವೆ. ಆ ಸರ್ಪಗಳು, ಅದರಲ್ಲಿ ಐರಾವತ ಎಂಬ ಸರ್ಪ ಕರೆಯುವವನು, ಧೃತರಾಷ್ಟ್ರ ಎಂಬುವಂಥ ಸರ್ಪ ತಾನು ಕರುವಾಗಿದ್ದಾನೆ. ಗುರುಡೆ, ಆ ಗುರುಡೆಯಲ್ಲಿ ತಾವು ಹಿಡಿದಿದ್ದಾರೆ. ಏನನ್ನ ಕೇಳ್ಕೊಂಡ್ರು ಅಂತಂದ್ರೆ ವಿಷವನ್ನ ಕೇಳಿದ್ದಾರೆ. ನೋಡಿ, ಹಾಲು ವಿಷವಾಗಿ ಪರಿಣಾಮ ಉಂಟು. ಯಾರಿಗೆ ಏನು ಬೇಕೋ ಅದು ಕೊಡ್ತಾ ಇದೆ. ಅಲ್ಲಿ ಅಮೃತ ಬಂತು, ಇಲ್ಲಿ ಅದು ವಿರುದ್ಧವಾದಂತಹ ವಿಷ ಬಂತು. ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಮಿಕ್ಸ್ ಆಗಿ ಹೋಗ್ತಿದೆ. ವಿಷವನ್ನು ಕೂಡ ತಿಂದರೂ ಕೂಡ ಅವರು ಸಾಯಿಲ್ಲ, ಅವು ಕೂಡ ಮಿಕ್ಸ್ ಆಗಿ ಹೋಗ್ತಿದೆ, ಕಲ್ಮಶ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ ಅಂತ. ಆದರೆ ಇದೆಲ್ಲವೂ ಇದೆಂಥ ವಿಷ ಅಂತಂದ್ರೆ ಅತ್ಯಂತ ಶುದ್ಧವಾದಂತಹ ವಿಷ ಇದು. ಹೀಗೆ ಅಸುರರೆಲ್ಲವೂ ಕೂಡ ಮಾಯಾ ವಿದ್ಯೆಯನ್ನು ಪಡೆದುಕೊಂಡ್ರು ಕಬ್ಬಿಣ ಪಾತ್ರೆಯಲ್ಲಿ. ಹೀಗೆ ಮಣಿವರ ಎಂಬ ಕುಬೇರರು ರಜತ ಪಾತ್ರೆಯಲ್ಲಿ, ಹಸಿ ಮಡಿಕೆಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿ ಅಂತ ನಾವೇನು ಕೇಳ್ತೀವೋ ಅದನ್ನು ಪಡೆದುಕೊಂಡ್ರು. ಈ ರಾಕ್ಷಸರೆಲ್ಲರೂ ಕೂಡ ರಕ್ತವನ್ನು ತಾವು ಪಡೆದುಕೊಂಡಿದ್ದಾರೆ. ಹೀಗೇನೆ ಗಂಧರ್ವರು ಸುಗಂಧಭರಿತವಾದಂಥ ಸುಗಂಧತೆಯನ್ನು ಅವರು ಪಡೆದುಕೊಂಡ್ರು. ಹೀಗೆ ಪರ್ವತಗಳೆಲ್ಲವೂ ಕೂಡ ತಾವು ಅನೇಕ ಔಷಧಿ ವನಸ್ಪತಿಗಳನ್ನು, ಪರ್ವತಗಳಲ್ಲಿ ಅನೇಕ ಗಿಡಗಳೆಲ್ಲ ನೋಡ್ತೀವಲ್ಲ, ಔಷಧಿ ಲತೆಗಳನ್ನು, ಬಳ್ಳಿಗಳೆಲ್ಲವನ್ನು ಕೂಡ ಅನೇಕ ವಿವಿಧ ರತ್ನ ಗೀರೆಗಳೆಲ್ಲವನ್ನು ಕೂಡ ತಾವು ಪಡ್ಕೊಂಡ್ರು. ಈ ರೀತಿಯಾಗಿ ಅವೆಲ್ಲವನ್ನು ಕೂಡ ಪಡೆದ ಮೇಲೆ ಇತ್ತ ಕಡೆಯಲ್ಲಿ ಆ ವೃಕ್ಷಗಳು ಕೂಡ ತಾವು ಪಡೆದುಕೊಂಡಿದ್ದಾವೆ. ಆ ವೃಕ್ಷಗಳು ಹೇಗೆ ಅಂತಂದರೆ, ಎಂಥ ಸುಡಲಿ, ಕಟ್ ಮಾಡಲಿ, ಏನಾದರೂ ಮತ್ತೆ ಬೆಳಿಬೇಕು ಗಿಡಗಳು, ಮರಗಳು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ಎಷ್ಟೇ ಗಿಡ ಕಡಿದು ಕೂಡ ಗಿಡಗಳು ಮತ್ತೆ ಬೆಳೀತಾ ಇರ್ತದೆ. ಈ ರೀತಿಯಾಗಿ ಪಡೆದುಕೊಂಡು ನಂತರದಲ್ಲಿ ಹೀಗೆ ಎಲ್ಲವನ್ನು ಕೂಡ ಸಮೃದ್ಧಿಯಾಗಿ ಪಡೆದುಕೊಂಡ್ರು ಎಂಬುದಾಗಿ ಕೇಳಿ, ನಂತರದಲ್ಲಿ ಈ ರೀತಿಯಾಗಿ ಆ ಪೂರ್ವದಲ್ಲಿ ಎಲ್ಲವೂ ಕೂಡ ಧಾನ್ಯ ಬೆಳೆಯುವ ಎಲ್ಲವೂ ಕೂಡ ಕಮ್ಮಿ ಇತ್ತು. ಋತುಚಕ್ರವರ್ತಿ ಆಡಳಿತದಿಂದಾಗಿ ಆ ಧಾನ್ಯವನ್ನು ಬೆಳೆಯುವುದು ಎಲ್ಲವೂ ಕೂಡ ಮಾಡಿ, ಯಾಕಂದರೆ ಸಮವಾಗಿ ಜಾಗವನ್ನು ಮಾಡಿದರು. ಪೂರ್ವದಲ್ಲಿ ಮಧುಕೈಟವರನ್ನು ನಾಶವನ್ನು ಮಾಡಿ ಅವರ ದೇಹದಲ್ಲಿದ್ದಂಥ ಮೇಧಸ್ಸಿನಿಂದಾಗಿ ದೇವರು ಆ ಮೇಧಸ್ಸನ್ನು ಭೂಮಿಗೆ ಬೆಳೆದಿದ್ದ. ಅದಕ್ಕೋಸ್ಕರವಾಗಿ ಭೂಮಿಗೆ ಮೇದಿನಿ ಅಂತ ಕರೆದರು. ಪೃಥು ಚಕ್ರವರ್ತಿ ಗ್ರಾಮಗಳನ್ನು, ನಗರಗಳನ್ನು ಚೆನ್ನಾಗಿ ಮಾಡಿ ಬೆಳೆಯುವುದಕ್ಕೆಲ್ಲ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಅದಕ್ಕೋಸ್ಕರವಾಗಿ ಪೃಥ್ವಿ ಅಂತ ಭೂಮಿಗೆ ಕರೆದರು ಎಂಬುದಾಗಿ ಈ ರೀತಿಯಾಗೆಲ್ಲ ವಿಸ್ತಾರವಾಗಿ ತಿಳಿಸಿಕೊಟ್ರು. ಅದಕ್ಕೋಸ್ಕರವಾಗಿ ಮಹಾಶ್ರೇಷ್ಠನಾದಂತಹ ವ್ಯಕ್ತಿ ಪೃಥಿರೇವ ನಮಸ್ಕಾರ ಬ್ರಹ್ಮಯೋನಿಸ್ಸನಾತನ ಬ್ರಾಹ್ಮಣೈಶ್ಚ ಮಹಾಭಾಗೈ ವೇದ ವೇದಾಂತ ಭಾರಗೈ. ನೋಡಿ, ಈ ಆ ಪೃಥು ಚಕ್ರವರ್ತಿ ನಿತ್ಯವೂ ಕೂಡ ಅವನನ್ನು ಸ್ತೋತ್ರ ಮಾಡಬೇಕಂತೆ, ಅವನ ಸ್ಮರಣೆಯನ್ನು ಮಾಡಬೇಕಂತೆ. ಅವನ ಸ್ಮರಣೆ ಮಾಡುವುದರಿಂದ ಬ್ರಾಹ್ಮಣರೆಲ್ಲರೂ ಕೂಡ ವೇದಾಂಗಗಳನ್ನೇ ಪಾರಂಗತರಾಗ್ತಾರಂತೆ. ಯಾವ ಕ್ಷತ್ರಿಯರು ತಾವು ಯಾವ ಕ್ಷೇತ್ರ ತೇಜಸ್ಸನ್ನು ಪಡಿತಾರಂತೆ. ಹೀಗೇನೆ ಎಲ್ಲರೂ ಕೂಡ ಅವರವರ ಶ್ರೇಷ್ಠವಾದಂಥ ಸ್ಥಾನಗಳನ್ನು ಪಡೆದು ಸುಖವಾದ ಜೀವನವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿ, ಈ ಕ್ರಮದಲ್ಲಿ ಅಂತಹ ಶ್ರೇಷ್ಠವಾದಂಥ ಚರಿತ್ರೆ ಈದಂ ಶೃಣಯಾನ್ ನಿತ್ಯಂ ಪುತೋಷ್ಟ ದರಿತಮಾದಿತಃ ಪುತ್ರ ಪೌತ್ರ ಸಮಾಯುಕ್ತ ಮೋದತೆ ಸುಚಿರಂಬೂಬಿ. ಯಾರು ಯಾವ ಪೃಥು ಚಕ್ರವರ್ತಿಯ ಚರಿತ್ರೆಯನ್ನು ನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೋ, ಈ ಚರಿತ್ರೆಯನ್ನು ಶ್ರವಣ ಮಾಡ್ತಾರೋ, ಅವರಿಗೆ ಪುತ್ರ ಪೌತ್ರಾದಿಗಳನ್ನು ಪಡೆದು ಅನೇಕ ವರ್ಷಗಳ ಪರ್ಯಂತ ಸುಖವಾಗಿ ಜೀವನವನ್ನು ಮಾಡ್ತಾರೆ ಎಂಬುದಾಗಿ ದೇವಂಶಕ್ತಿಯ ಭಾಗದಲ್ಲಿ ಗೋಧವನ ಪೃಥುಗುಪಾಖ್ಯಾನದಲ್ಲಿ ಷಷ್ಠೋಧ್ಯಾಯ ಸಂಪೂರ್ಣ.